ಫ್ರಾಂಚೆಸ್ಕಾ ಅಲ್ಬನೀಸ್ ಅವರು ಮಾಡಿರುವ ಅಧ್ಯಯನ ಏನು ಹೇಳುತ್ತಪ್ಪ ಅಂದರೆ, ಈ ನರಮೇಧವೇ ಅತ್ಯಧಿಕ ಲಾಭವನ್ನು ತಂದುಕೊಡ್ತಿರುವಂಥ ಒಂದು ದೊಡ್ಡ ಉದ್ಯಮವಾಗಿದೆ. ಇವತ್ತೇನು ಜಗತ್ತಿನ ನಾಗರಿಕ ಮೌಲ್ಯಗಳುಳ್ಳಂಥ ಉದ್ಯಮ ಸಂಸ್ಥೆಗಳು ಅಂತ ಕರಿತೀವಿ, ಮೈಕ್ರೋಸಾಫ್ಟ್ ಇರ್ಬೋದು, ಆಲ್ಫಾಬೆಟ್ ಇರ್ಬೋದು, ವೋಲ್ವೋ ಇರ್ಬೋದು, IBM ಸಂಸ್ಥೆ ಇರ್ಬೋದು, ಪ್ಯಾಲೆಂಟಿಯರ್ ಸಂಸ್ಥೆ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಬೃಹತ್ ಬಹುರಾಷ್ಟ್ರೀಯ ಕಂಪನಿಗಳು ಜಗತ್ತಿಗೆ ಮಾನವ ಹಕ್ಕುಗಳಿಗೆ ಅಧ್ಯಯನಕ್ಕೆ ಅವರೇ ಹಣ ಕೊಡ್ತಾರೆ ಇತ್ಯಾದಿ ನಾಗರಿಕ ಜಗತ್ತಿನ ಈ ಹಣಕಾಸು ಸಂಸ್ಥೆಗಳು, ಉದ್ಯಮ ಸಂಸ್ಥೆಗಳು, ಟೆಕ್ನಾಲಜಿ ಸಂಸ್ಥೆಗಳು ಯಾವ ರೀತಿ ಅಪಾರವಾದ ಲಾಭ ಮಾಡಿದೆ ಈ ನರಮೇಧವೆಂಬ ಉದ್ಯಮದಿಂದ. ಇಡೀ ಜರ್ಮನಿನಲ್ಲಿ 40 ಲಕ್ಷ ಜನ ಹಿಟ್ಲರ್ನ ಸೈನಿಕರು 60 ಲಕ್ಷ ಯಹೂದಿಗಳನ್ನ ಕೊಂದರು. ಬರೀ ಆ 40 ಲಕ್ಷ ಜನ ಅಲ್ಲ, ಆ 40 ಲಕ್ಷ ಜನ ಮಾಡ್ತಿರೋದಕ್ಕೆ 4 ಕೋಟಿ ಜರ್ಮನರು ಸಮ್ಮತಿಯನ್ನ, ಸಕ್ರಿಯ ಸಮ್ಮತಿಯನ್ನ, ಮೌನ ಸಮ್ಮತಿಯನ್ನ ವ್ಯಕ್ತಪಡಿಸಿದ್ರು. ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿನೇ. ಇನ್ಫ್ಯಾಕ್ಟ್ ಅಂಥ ಒಂದು ಯಹೂದಿಗಳ ನರಮೇಧಕ್ಕೆ ಒಂದು ಹಂತದಲ್ಲಿ ಇಂಗ್ಲೆಂಡು ಮತ್ತು ಉದ್ದಕ್ಕೂ ಅಮೆರಿಕ ಕೂಡ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡಿತ್ತು. ವೆಸ್ಟ್ ಬ್ಯಾಂಕಲ್ಲಿ ಆಕ್ರಮಣ ಮಾಡಾದ ಮೇಲೆ ಯಾವುದು ಪ್ಯಾಲೆಸ್ತೈನರ ಜಾಗವೋ ಅಲ್ಲಿ ಇಸ್ರೇಲಿಯರು ಅಕ್ರಮವಾಗಿ ಬರಲೇಬಾರದು. ಆದರೆ ಸುಮಾರು 7.5 ಲಕ್ಷ ಜನ ಈಗಾಗಲೇ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಇತ್ತೀಚಿನ ಒಂದು ತೀರ್ಮಾನದ ಪ್ರಕಾರ ಆ ಎಲ್ಲ ಅಕ್ರಮ ವಸತಿಗಳನ್ನು ಕೂಡ ಸಕ್ರಮಗೊಳಿಸಿದೆ. ಅಂತಾರಾಷ್ಟ್ರೀಯವಾಗಿ ಅಮೆರಿಕನು ಕೂಡ ಅದನ್ನು ಗುರುತಿಸಿದೆ. ಇನ್ಫ್ಯಾಕ್ಟ್ ವೆಸ್ಟ್ ಬ್ಯಾಂಕಲ್ಲಿ ಇರುವ ಪ್ರತಿಯೊಬ್ಬ ಪ್ಯಾಲೆಸ್ತೀನಿಯನ್ನು ಕೂಡ ಹೊರಗೆ ಹಾಕಬೇಕು ಅನ್ನೋ ಕಾರಣಕ್ಕೆ ದಿನನಿತ್ಯ ಚಿತ್ರಹಿಂಸೆ ಮಾಡ್ತಾರೆ ಅಲ್ಲಿರುವಂತಹ ಅಕ್ರಮ ನೆಲೆಸಿಗರು. ಮೊದಲು ಅದು ಎಕಾನಮಿ ಆಫ್ ಆಕ್ಯುಪೇಷನ್, ಆಕ್ರಮಣದ ಆರ್ಥಿಕತೆಯಾಗಿದ್ದರೆ ಇವತ್ತದು ನರಮೇಧದ ಆರ್ಥಿಕತೆಯಾಗಿದೆ. ಕರ್ನಾಟಕದಲ್ಲಿರುವ ಸುಮಾರಷ್ಟು ಕಾರ್ಖಾನೆಗಳು ಇವತ್ತಿಗೂ ಕೂಡ ಇಸ್ರೇಲಿಗೆ ಶಸ್ತ್ರಾಸ್ತ್ರಗಳನ್ನು ಹಾಗೂ ಟೆಕ್ನಾಲಜಿಯನ್ನು ಸರಬರಾಜು ಮಾಡ್ತದೆ. ಇನ್ಫ್ಯಾಕ್ಟ್ ಅಂಬಾನಿ ಬೆಂಗಳೂರಿನಲ್ಲಿ ಉತ್ಪಾದನೆ ಮಾಡುವ ಡ್ರೋನ್ಗಳನ್ನು ಇವತ್ತು ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ಬಳಸ್ತಾ ಇದೆ. 1967ರ ಜೂನ್ 5ನೇ ತಾರೀಕು ಇಸ್ರೇಲ್ ಅಂತಾರಾಷ್ಟ್ರೀಯ ಕಾನೂನುಗಳ ಎಲ್ಲವನ್ನೂ ಉಲ್ಲಂಘಿಸಿ ಇವತ್ತಿನ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಮೇಲೆ ಆಕ್ರಮಣ ಮಾಡುತ್ತೆ. ಆ ದಿನವನ್ನು ಸೆಲೆಬ್ರೇಟ್ ಮಾಡುವುದಕ್ಕೆ ಕರ್ನಾಟಕ ಸರ್ಕಾರವನ್ನು ಕರೀತಾರೆ. DK ಶಿವಕುಮಾರ್ ಹೋಗಿ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ, BJP ಪಕ್ಷ ಎಲ್ಲವೂ ಕೂಡ ನಾವು ಪ್ಯಾಲೆಸ್ತೈನ್ ಪರ, ಪ್ಯಾಲೆಸ್ತೈನ್ ಆಕ್ರಮಣ ದಿನವನ್ನು ಇಸ್ರೇಲ್ ಜೊತೆ ಸಂಭ್ರಮಿಸಿ ಮತ್ತೊಂದು ಕಡೆ ತಾವು ಪ್ಯಾಲೆಸ್ತೈನ್ ಪರ ಅಂತ ಹೇಳುವಂಥದ್ದು. ಅಂದರೆ ಬೇಟೆಯ ಜೊತೆಗೂ ಓಡುವುದು, ಬೇಟೆಗಾರನ ಜೊತೆಗೂ ಓಡುವುದು, ಬೇಟೆಗಾರನಿಗೆ ಬಿಲ್ಲು ಬಾಣ ಸರಬರಾಜು ಮಾಡೋದು, ಸತ್ತ ಪ್ರಾಣಿಯ ಜೊತೆ ಕಣ್ಣೀರು ಹಾಕುವುದು, ಇದು ನರಿ ಬುದ್ಧಿ ಅಂತ ಕರೆಯಲಾಗುತ್ತೆ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 518ನೇ ಕಂತಿಗೆ ನಿಮಗೆ ಸ್ವಾಗತ. ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲ್ನ ಯುದ್ಧ ಪ್ರಾರಂಭ ಆಗಿ 2023ರ ಅಕ್ಟೋಬರ್ 8ರಿಂದ ಈಗೇನು 2025ರ ಅಕ್ಟೋಬರ್ 10 ಬರ್ತಾ ಇದೆ, 2 ವರ್ಷಗಳಾಯಿತು. ಇಡೀ ಗಾಜಾನ ನಿರ್ನಾಮ ಮಾಡಲಾಗಿದೆ, ಸರ್ವನಾಶ ಮಾಡಲಾಗಿದೆ. ಸುಮಾರು ಲೆಕ್ಕಕ್ಕೆ ಸಿಗುವಂತೆಯೇ 60,000 ಜನನ ಕೊಲೆ ಮಾಡಿದೆ ಇಸ್ರೇಲಿನ ಸೈನ್ಯ. ಅದರಲ್ಲೂ ಕಳೆದ 18-20 ದಿವಸಗಳಲ್ಲಿ ಆಹಾರ ಸರಬರಾಜು ಮಾಡ್ತೀವಿ ಅಂತ ಕರೆದುಬಿಟ್ಟು ಆಹಾರ ಕೇಳಕ್ಕೆ ಬಂದವ್ರ ಮೇಲೆ, ನಿರಾಯುಧರಾದಂಥ, ಆಹಾರ ಬೇಕು ಅಂತ ಬಂದಂಥ ಹಸಿವಿನಿಂದ ತತ್ತರಿಸ್ತಿದ್ದಂಥ ಗಾಜಾದ ಅಮಾಯಕರ ಮೇಲೆ 1000 ಜನರನ್ನು ಗಾಜಾ ಹ್ಯುಮ್ಯಾನಿಟೇರಿಯನ್ ಫೌಂಡೇಶನ್ ಅಂತ ಹೇಳುವಂತಹ ಅಮೇರಿಕಾದ ಮಾಜಿ ಸೈನಿಕರ ಕಿರಾತಕ ಪಡೆ ಕೊಂದು ಹಾಕಿದೆ. ಜಗತ್ತು, ವಿಶ್ವಸಂಸ್ಥೆ ನಿಶ್ಶೇಷಿತವಾಗಿದೆ. ಯಾಕೆ ಹೀಗಿದೆ? ಯಾತಕ್ಕೆ ನಾಗರಿಕ ಜಗತ್ತು ಇಷ್ಟು ನಿರಂತರವಾದಂಥ ನರಮೇಧ ಕಣ್ಣು ಮುಂದೆ ನಡೀತಾ ಇದ್ದರೆ ಇದು ಅಲ್ವೇನೋ ಅನ್ನೋ ರೀತಿ ಅತ್ಯಂತ ಸಂವೇದನಾ ಶೂನ್ಯವಾಗಿ ಒಂದು ಜಗತ್ತು ಹೇಗಿರೋದಕ್ಕೆ ಸಾಧ್ಯ? ಇಸ್ರೇಲು ಇಷ್ಟೆಲ್ಲ ಮಾಡ್ತಾನೂ ಕೂಡ ಈ ತಥಾಕಥಿತ ನಾಗರಿಕ ಜಗತ್ತಿನಲ್ಲಿ ಮಾನ್ಯಗೊಂಡು ಮುಂದುವರಿತಿರೋದಕ್ಕೆ ಹೇಗೆ ಸಾಧ್ಯ? ದಕ್ಷಿಣ ಆಫ್ರಿಕಾದಲ್ಲಿ ಇದೇ ರೀತಿಯ ವರ್ಣಭೇದ ನೀತಿಯನ್ನು ಮಾಡಿದಾಗ ಇಡೀ ಜಗತ್ತು ಆ ಬಿಳಿಯರ ಆಡಳಿತದಲ್ಲಿದ್ದಂಥ ವರ್ಣಭೇದದ ದಕ್ಷಿಣ ಆಫ್ರಿಕಾವನ್ನು ಸಂಪೂರ್ಣವಾಗಿ ಬಹಿಷ್ಕರಿಸಿತ್ತು. ಅದರ ಜೊತೆ ರಾಜತಾಂತ್ರಿಕ ಸಂಬಂಧವನ್ನು, ಅದರ ಜೊತೆ ಕೈಗಾರಿಕೆಗಳು, ಉದ್ಯಮಿಗಳು, ವಾಣಿಜ್ಯ ಸಂಬಂಧಗಳನ್ನು ಇಟ್ಕೊಳ್ಳುವುದರಿಂದ ದೂರ ಇಟ್ಟು ಅನಿವಾರ್ಯವಾಗಿ ಅವರು ನಾಗರಿಕ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವ ರೀತಿ ಅನಾಗರಿಕ ಅಮಾನುಷವಾದಂಥ ವರ್ಣಭೇದ ನೀತಿಯನ್ನು ಕೈಬಿಡುವಂತೆ ಮಾಡಲಾಗಿತ್ತು. ಯಾತಕ್ಕೆ ಇಸ್ರೇಲ್ ಮೇಲೆ ಅದು ನಡೀತಾ ಇಲ್ಲ? ಅದಕ್ಕೆ ಹಲವಾರು ಕಾರಣಗಳಿವೆ. ಒಂದು ಮುಖ್ಯವಾದ ಕಾರಣವನ್ನು ವಿಶ್ವಸಂಸ್ಥೆಯ ಸ್ಪೆಷಲ್ ರ್ಯಾಪರ್ಚರ್ ಫಾರ್ ದಿ ಹ್ಯೂಮನ್ ರೈಟ್ಸ್ ಇನ್ ಪ್ಯಾಲೆಸ್ತೈನ್ ಅನ್ನುವಂಥ, ಅಂದರೆ ವಿಶ್ವಸಂಸ್ಥೆಯು ಪ್ಯಾಲೆಸ್ತೈನ್ನಲ್ಲಿ, ಆಕ್ಯುಪೈಡ್ ಪ್ಯಾಲೆಸ್ತೈನ್ನಲ್ಲಿ
ಈ ಗಾಜಾ ಮತ್ತು ಪಶ್ಚಿಮ ಬ್ಯಾಂಕ್ ಇವೆರಡೂ ಕೂಡ ಇಸ್ರೇಲ್ 1967ರಲ್ಲಿ ಆಕ್ರಮಣ ಮಾಡ್ತು, ಆಕ್ರಮಿತ ಪ್ರದೇಶಗಳದು. ಈ ಆಕ್ರಮಿತ ಪ್ರದೇಶಗಳಲ್ಲಿ ಪ್ಯಾಲೆಸ್ತೈನರ ಮೇಲೆ ನಡೀತಿರುವಂತಹ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಅಧ್ಯಯನ ಮಾಡುವುದಕ್ಕೆ ವಿಶ್ವಸಂಸ್ಥೆ ಇಟಲಿಯ ಒಬ್ಬ ಪ್ರಖ್ಯಾತ ಮಹಿಳಾ ವಕೀಲೆ, ವಿದ್ವಾಂಸೆ, ಮಾನವ ಹಕ್ಕುಗಳ ಕಾರ್ಯಕರ್ತೆ ಫ್ರಾಂಚೆಸ್ಕಾ ಅಲ್ಬನೀಸ್ ಅನ್ನೋರನ್ನ ನೇಮಕ ಮಾಡಿತು. ಅವರು 2023ರಿಂದ 2025 ತನಕ ಒಂದು ವಿಶೇಷವಾದಂಥ ಅಧ್ಯಯನ ಮಾಡಿದ್ರು. ಆ ಅಧ್ಯಯನ ಕನಿಷ್ಠ ಮಾನವೀಯತೆ ಇರೋರಿಗೆ ಅಥವಾ ತಮ್ಮನ್ನು ತಾವು ನಾಗರಿಕ ಜಗತ್ತಿನವರು ಅಂದ್ಕೊಳ್ಳೋರಿಗೆ ಕಿಂಚಿತ್ತಾದರೂ ಕೂಡ ಒಂದು ವ್ಯತೆ ಹುಟ್ಟಿಸ್ಲಿಲ್ಲ ಅಂತಂದರೆ ನಮ್ಮದು ಮನುಷ್ಯ ಜಗತ್ತು ಅಂತ ಹೇಳ್ಕೊಳ್ಳೋದಕ್ಕೆ ನಾಲಾಯಕ್ಕಾಗ್ತೇವೆ. ಅವರು ಮಾಡಿರುವಂತಹ ಅಧ್ಯಯನದ ಪ್ರಕಾರ ಸಾಮಾನ್ಯವಾಗಿ ಭಾರತದ ಏನು ಹಿಂದುಳಿದಂಥ ದೇಶಗಳು ಅಂತೆಲ್ಲ ಕರೀತಾರೆ, ಅಲ್ಲೊಂದು ಮಾನವೀಯ ಮೌಲ್ಯವಿರುತ್ತೆ. ಸಾವನ್ನು ಸಂಭ್ರಮಿಸಬಾರ್ದು, ಸಾವಿನಲ್ಲಿ ಲಾಭ ಮಾಡಬಾರ್ದು, ಹೆಣಗಳನ್ನು ಮಾರ್ಕೊಳ್ಬಾರ್ದು. ಯಾಕಂದರೆ ಎಲ್ಲರಿಗೂ ಸಾವು ಬರುತ್ತೆ. ಇದು ಒಂದು ಸಹಜ ಮಾನವೀಯ ಮೌಲ್ಯ. ಆದರೆ ಫ್ರಾಂಚೆಸ್ಕಾ ಅಲ್ಬನೀಸ್ ಅವರು ಮಾಡಿರುವ ಅಧ್ಯಯನ ಏನು ಹೇಳುತ್ತಪ್ಪ ಅಂದರೆ, ಈ ನರಮೇಧವೇ ಅತ್ಯಧಿಕ ಲಾಭವನ್ನು ತಂದುಕೊಡ್ತಿರುವಂಥ ಒಂದು ದೊಡ್ಡ ಉದ್ಯಮವಾಗಿದೆ. ಅವರು 2023ರಲ್ಲಿ ಯಾವ ರೀತಿ ಆರ್ಥಿಕತೆಯಿಂದ ಎಕಾನಮಿ ಆಫ್ ಆಕ್ಯುಪೇಷನ್ ಪ್ಯಾಲೆಸ್ತೈನಲ್ಲಿ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ಏನು ಆಕ್ರಮಣ ಮಾಡಿಕೊಳ್ಳಲಾಗಿದೆ, ಈ ಆಕ್ರಮಣ ಆರ್ಥಿಕತೆ ಹೆಂಗೆ ಕೆಲಸ ಮಾಡ್ತದೆ, ಈ ಆಕ್ರಮಣದಿಂದ ಯಾವ ಕಂಪನಿಗಳು ಎಷ್ಟು ಹೂಡಿಕೆ ಮಾಡಿ ಏನು ಲಾಭ ಮಾಡ್ತೇವೆ ಅಂತ ಅಧ್ಯಯನ ಮಾಡಕ್ಕೆ ಹೊರಟವರು 2023 ಅಕ್ಟೋಬರ್ 7 ಆದ ಮೇಲೆ ಏನು ನರಮೇಧ ಶುರು ಮಾಡ್ತು ಪ್ಯಾಲೆಸ್ತೈನ್ ಮೇಲೆ ಇಸ್ರೇಲು, ಆಗ ಈ ನರಮೇಧವೂ ಕೂಡ ಹೆಂಗೆ ಒಂದು ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊಮ್ಮಿದೆ ಮತ್ತು ಇದು ಇವತ್ತೇನು ಜಗತ್ತಿನ ನಾಗರಿಕ ಮೌಲ್ಯಗಳುಳ್ಳಂಥ ಉದ್ಯಮ ಸಂಸ್ಥೆಗಳು ಅಂತ ಕರಿತೀವಿ, ಮೈಕ್ರೋಸಾಫ್ಟ್ ಇರ್ಬೋದು, ಆಲ್ಫಾಬೆಟ್ ಇರ್ಬೋದು, ವೋಲ್ವೋ ಇರ್ಬೋದು, IBM ಸಂಸ್ಥೆ ಇರ್ಬೋದು, ಪ್ಯಾಲೆಂಟಿಯರ್ ಸಂಸ್ಥೆ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಬೃಹತ್ ಬಹುರಾಷ್ಟ್ರೀಯ ಕಂಪನಿಗಳು ಜಗತ್ತಿಗೆ ಮಾನವ ಹಕ್ಕುಗಳಿಗೆ ಅಧ್ಯಯನಕ್ಕೆ ಅವರೇ ಹಣ ಕೊಡ್ತಾರೆ ಇತ್ಯಾದಿ ನಾಗರಿಕ ಜಗತ್ತಿನ ಈ ಹಣಕಾಸು ಸಂಸ್ಥೆಗಳು, ಉದ್ಯಮ ಸಂಸ್ಥೆಗಳು, ಟೆಕ್ನಾಲಜಿ ಸಂಸ್ಥೆಗಳು ಯಾವ ರೀತಿ ಅಪಾರವಾದ ಲಾಭ ಮಾಡಿದೆ ಈ ನರಮೇಧವೆಂಬ ಉದ್ಯಮದಿಂದ. ಇನ್ಫ್ಯಾಕ್ಟ್ ಜರ್ಮನಿನಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ 1942ರಿಂದ 45 ನಡುವೆ ಇದೇ ಯಹೂದಿಗಳನ್ನು ಸುಮಾರು 60 ಲಕ್ಷ ಜನನ ಹಿಟ್ಲರ್ ಕೊಂದಾಕಿದಾಗ ಒಂದು ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ನಡೀತು ಆ ಒಂದು ನರಮೇಧ ಅಂತ ಹೇಳಲಾಗುತ್ತೆ. ಅಂದರೆ ದಿನಕ್ಕೆ 4,000-5,000 ಜನನ ಸಾಯಿಸಬೇಕಾದಂಥ ರೀತಿಯಲ್ಲಿ ಹೆಂಗೆ ಸಾಮೂಹಿಕವಾಗಿ ಸಾಯಿಸ್ಬೋದು ಅನ್ನೋದೇ ಒಂದು ವಿಜ್ಞಾನವಾಗಿ ಬಂತು. ಆ ಸಾಮೂಹಿಕ ಸಾವಿಗೆ ಬೇಕಾಗಿರುವ ಉಪಕರಣಗಳನ್ನು ಸರಬರಾಜು ಮಾಡಿ ಲಾಭ ಮಾಡ್ಕೊಂಡವರಿದ್ದರು. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಹನ್ನಾ ಅರೆಂಡೆಟ್ ಅನ್ನುವಂಥ ಒಬ್ಬ ಮಾನವಶಾಸ್ತ್ರಜ್ಞೆ ಮತ್ತು ಸಮಾಜಶಾಸ್ತ್ರಜ್ಞೆ ಹೆಂಗೆ ಈ ರೀತಿ ಮತ್ತು ಈ ಥರ ನರಮೇಧಗಳ ಬಗ್ಗೆ ಅಧ್ಯಯನ ಮಾಡಿರುವ ಹಲವಾರು ಜನ ಕೇವಲ ನರಮೇಧ ಮಾಡಬೇಕಾದ್ರೆ ಸೈನಿಕರು ಹೋಗಿ ಕೊಲ್ತಾರಲ್ಲ, ಅವರಿಂದ ನರಮೇಧ ನಡೆಯೋದಿಲ್ಲ. ಯಾಕಂದರೆ ಇಡೀ ಜರ್ಮನಿನಲ್ಲಿ 40 ಲಕ್ಷ ಜನ ಹಿಟ್ಲರ್ನ ಸೈನಿಕರು 60 ಲಕ್ಷ ಯಹೂದಿಗಳನ್ನ ಕೊಂದರು. ಬರೀ ಆ 40 ಲಕ್ಷ ಜನ ಅಲ್ಲ, ಆ 40 ಲಕ್ಷ ಜನ ಮಾಡ್ತಿರೋದಕ್ಕೆ 4 ಕೋಟಿ ಜರ್ಮನರು ಸಕ್ರಿಯ ಸಮ್ಮತಿಯನ್ನು, ಮೌನ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ರು. ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿನೇ. ಇನ್ಫ್ಯಾಕ್ಟ್ ಅಂಥ ಒಂದು ಯಹೂದಿಗಳ ನರಮೇಧಕ್ಕೆ ಒಂದು ಹಂತದಲ್ಲಿ ಇಂಗ್ಲೆಂಡು ಮತ್ತು ಉದ್ದಕ್ಕೂ ಅಮೇರಿಕ ಕೂಡ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡಿತ್ತು. ಇವತ್ತು ಅದೇ ರೀತಿ ಅಮೇರಿಕ ಮತ್ತು ಯುರೋಪ್ ದೇಶಗಳು ಏನು ತಮ್ಮನ್ನು ತಾವು ದೊಡ್ಡ ನಾಗರಿಕತೆಯ ದೊಡ್ಡಣ್ಣಗಳು ಅಂತ ಭಾವಿಸ್ತಾರೆ, ಅವರು ಪ್ರತಿನಿತ್ಯ ಪ್ಯಾಲೆಸ್ತೈನರ ಮೇಲೆ ನಡೀತಿರುವಂತಹ ನರಮೇಧಕ್ಕೆ ಹಲವು ಬಗೆಯ ಶಸ್ತ್ರಾಸ್ತ್ರಗಳನ್ನು ನಿರಂತರವಾಗಿ ಅವರ ದೊಡ್ಡ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಸರಬರಾಜು ಮಾಡ್ತಿದ್ದಾವೆ. ಬರೀ ಅಷ್ಟು ಮಾತ್ರ ಅಲ್ಲ, ಫ್ರಾಂಚೆಸ್ಕಾ ಅಲ್ಬನೀಸ್ ಅವರ ಈ ವರದಿ ಎಕನಾಮಿ ಆಫ್ ಆಕ್ಯುಪೇಷನ್ ಟು ಎಕಾನಮಿ ಆಫ್ ಜಿನೋಸೈಡ್, ಆಕ್ರಮಣದ ಆರ್ಥಿಕತೆಯಿಂದ ನರಮೇಧದ ಆರ್ಥಿಕತೆ ಕಡೆಗೆ ಹೆಂಗೆ ಹೊರಳುಕೊಂಡಿದೆ ಅನ್ನುವಂಥದ್ದು ದಿಗ್ಭ್ರಾಂತಿ ಹುಟ್ಟಿಸುವಂತಹ ಒಂದು ವರದಿಯನ್ನು ಇದು ಹೇಳುತ್ತೆ. ಅವರ ಒಂದು ಅಂದಾಜಿನ ಪ್ರಕಾರ 2023-2024ರಲ್ಲಿ ಯಾವಾಗ ಪ್ಯಾಲೆಸ್ತೈನ್ ಮೇಲೆ ಗಾಜಾದ ಮೇಲೆ ವಿಶೇಷವಾಗಿ ನರಮೇಧ ಪ್ರಾರಂಭಿಸ್ತು ಇಸ್ರೇಲ್, ಅವರ ಒಟ್ಟಾರೆ ರಕ್ಷಣಾ ವೆಚ್ಚ 65% ಏರ್ತಂತೆ. ಅಂದರೆ ಅಂದಾಜು $46.5 ಬಿಲಿಯನ್.
ಈ $46.5 ಬಿಲಿಯನ್ ಹೆಚ್ಚಿದ ವೆಚ್ಚವನ್ನು ಪಡ್ಕೊಂಡವ್ರು ಯಾರು? ಯಾರು ಅವರಿಗೆ ಟೆಕ್ನಾಲಜಿ ಸರಬರಾಜು ಮಾಡಿದ್ರು, ಅಲ್ಗಾರಿದಮ್ ಸರಬರಾಜು ಮಾಡಿದ್ರು, ವೆಪನ್ ಸರಬರಾಜು ಮಾಡಿದ್ರು, ಅವರು ಇದನ್ನು ಹೆಚ್ಚು ಲಾಭ ಮಾಡಿಕೊಂಡ್ರು. ಇದು ನೇರವಾಗಿ ಅರ್ಥವಾಗೋ ವಿಷಯ. ಆದರೆ ಅಲ್ಬನೀಸ್ ಅವರು ಹೇಳೋದೇನಪ್ಪ ಅಂತಂದರೆ, ಇದು 3 ಬಗೆಯಲ್ಲಿ ನಡೆಯುತ್ತೆ. ಒಂದು, ಇವತ್ತು ನರಮೇಧಕ್ಕೆ 2 ವಿಭಾಗಗಳಿವೆ. ಅದರಲ್ಲಿ ಮೊದಲು ಈಗಿರುವವರನ್ನ ಸಂಪೂರ್ಣವಾಗಿ ಡಿಸ್ಪ್ಲೇಸ್ ಮಾಡಲಾಗುತ್ತೆ. ತಮ್ಮ ಪರದೆಯ ಮೇಲೆ ಫ್ರಮ್ ಎಕಾನಮಿ ಆಫ್ ಆಕ್ಯುಪೇಷನ್ ಟು ಎಕಾನಮಿ ಆಫ್ ಜಿನೋಸೈಡ್ ಎಂಬ ಒಂದು ಗ್ರಾಫಿಕ್ ಬರುತ್ತೆ, ತಾವು ಅದನ್ನು ನೋಡ್ಬೋದು. ಅದರಲ್ಲಿ 3 ರೀತಿಯಲ್ಲಿ ಈ ನರಮೇಧದ ಆರ್ಥಿಕತೆ ಕೆಲಸ ಮಾಡುತ್ತೆ ಅಂತದನ್ನ ವಿವರಿಸ್ತಾರೆ. ಮೊದಲನೇದು ಡಿಸ್ಪ್ಲೇಸ್ಮೆಂಟ್, ಅಂದರೆ ಇದ್ದವರನ್ನು, ಮೂಲ ನಿವಾಸಿಗಳನ್ನ ಇರುವ ಜಾಗದಿಂದ ಎತ್ತಂಗಡಿ ಮಾಡುವುದು. ಅಂದರೆ ಉದಾಹರಣೆ, ಗಾಜಾದಲ್ಲಿ ಸುಮಾರು 25 ಲಕ್ಷ ಗಾಜಾದ ವಾಸಿಗಳಿದ್ದಾರೆ. ಆ ಇಡೀ ಗಾಜಾವನ್ನು ನಿರ್ನಾಮ ಮಾಡುವುದಕ್ಕೆ ಉಪಕರಣಗಳು ಬೇಕಾಗುತ್ತೆ, ಬಾಂಬ್ ಬೇಕಾಗುತ್ತೆ, ವಿಮಾನ ಬೇಕಾಗುತ್ತೆ, ಬುಲ್ಡೋಸರ್ಗಳು ಬೇಕಾಗುತ್ತೆ. ಅದನ್ನು ನಿಖರವಾಗಿ ಗುರಿಯಿಟ್ಟು ಬಾಂಬ್ಗಳನ್ನು ಹಾಕುವುದಕ್ಕೆ ಒಂದು ತಂತ್ರಜ್ಞಾನ ಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಸಪಾಟ್ ಮಾಡುವುದಕ್ಕೆ ದೊಡ್ಡ ದೊಡ್ಡ ಬುಲ್ಡೋಜರ್ ಥರ ಹೆವಿ ಮೆಷಿನರಿಗಳು ಬೇಕಾಗುತ್ತೆ. ಇದು ಡಿಸ್ಪ್ಲೇಸ್ಮೆಂಟ್ ಆರ್ಥಿಕತೆ. ಆದ್ದರಿಂದ ಶಸ್ತ್ರಾಸ್ತ್ರಗಳಿಗೆ, ಟೆಕ್ ಸರ್ವೆಲೆನ್ಸ್ ಮಾಡುವುದಕ್ಕೆ ಮತ್ತು ವಿನಾಶವನ್ನು ಬುಲ್ಡೋಸ್ ಮಾಡುವ ಮೆಷಿನರಿಗಳಿಗೆ ಸಿಕ್ಕಾಪಟ್ಟೆ ಲಾಭ ಬರುತ್ತೆ. ಅದರ ತಕ್ಕನಾಗೇನೆ ಅದಕ್ಕೆ ಬೇಕಾಗಿರುವ ಹಣಕಾಸುಗಳನ್ನು ಒದಗಿಸೋದಕ್ಕೆ ಎನೇಬಲರ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಲ್ಬನೀಸ್ ಅವರು. ಅದಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಕಾರ್ಖಾನೆಗಳಲ್ಲಿ ಹೂಡಿಕೆಗಳನ್ನು ಮಾಡ್ತಿರೋದು, ಉದ್ದಿಮೆಗಳಲ್ಲಿ ಹೂಡಿಕೆಗಳು ಮಾಡ್ತಿರೋದು ಬೇರೆ ಬೇರೆ ದೇಶಗಳ ಪೆನ್ಷನ್ ಫಂಡ್ಗಳು. ಇಲ್ಲೂ ಕೂಡ ನಿಮಗೆ ಗೊತ್ತಿದೆ, ಪ್ರಾವಿಡೆಂಟ್ ಫಂಡು ಅದನ್ನೆಲ್ಲ 58% ತನಕ ಕೊಡೋದಿಲ್ಲ ಅಂತೇಳಿ 4.8 ಲಕ್ಷ ಕೋಟಿ ರೂಪಾಯಿ ಆಯಿತು ಅಂತಂದರೆ ಎಲ್ಲಿ ಜಾಸ್ತಿ ಬಡ್ಡಿ ಬರುತ್ತೋ ಅಲ್ಲಿ ಹೂಡಿಕೆ ಮಾಡುವಂಥದ್ದು ಜಗತ್ತಿನಾದ್ಯಂತ ಪೆನ್ಷನ್ ಫಂಡ್ಗಳು ಮಾಡ್ತಿರೋವಂಥದ್ದು, ಸಾವರಿನ್ ಫಂಡ್ಗಳು ಮಾಡ್ತಿರೋವಂಥ ಕೆಲಸಗಳು. ಬ್ಯಾಂಕ್ಗಳು ಎಲ್ಲಿ ಜಾಸ್ತಿ ಲಾಭ ಬರುತ್ತೋ ಅಲ್ಲಿ ಹೂಡಿಕೆ ಮಾಡುವುದು. ಅಂದರೆ ಇದರಲ್ಲೊಂದು ನಾಗರಿಕ ಜವಾಬ್ದಾರಿಯೇ ಇಲ್ಲ. ಯಾಕೆ ಹೇಳಬೇಕಾಗುತ್ತೆ ಅಂತಂದರೆ, ಈಗ ಉದಾಹರಣೆಗೆ ನಮ್ಮ ದೇಶದಲ್ಲಿ ಇಡಿ ಇದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಅದರಲ್ಲಿ ನೀವು ಅಪರಾಧದ ಮೂಲದಿಂದ ಹಣವನ್ನು ಸಂಗ್ರಹ ಮಾಡಿದ್ದರೆ, ಅದು ಅಪರಾಧದ ಮೂಲ ಅಂತ ನಿಮಗೆ ಗೊತ್ತಿದ್ರೂ ಗೊತ್ತಿಲ್ಲ ಅಂದರೂ ಆ ಮೂಲದಿಂದ ನೀವು ಹಣ ಸಂಗ್ರಹ ಮಾಡಿದರೆ ನೀವು ಅಪರಾಧದ ಭಾಗ ಅಂತ ಆಗುತ್ತೆ, ಅಬೇಟರ್ ಅಂತ ಆಗುತ್ತೆ. ಅದರಲ್ಲೂ ಕೂಡ ಈ UAPA ಇತ್ಯಾದಿ ಕಾಯ್ದೆಗಳಲ್ಲಿ ಬಂತು ಅಂತಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿಯೋ ನೀವು ಅದರಲ್ಲಿ ಇದ್ದರೂ, ನೀವು ಅದಕ್ಕೆ ಸಹಾಯ ಮಾಡಿದ್ರಿಂದ್ರೂ ಕೂಡ ನೀವು ಅಪರಾಧದ ಭಾಗ ಆಗುತ್ತೆ. ಅಂದರೆ ಅಪರಾಧಕ್ಕೆ ಪರೋಕ್ಷವಾಗಿ ಭಾಗಿಯಾಗುವುದು ಅಪರಾಧದ ಭಾಗ ಅಂತ ಸಾಮಾನ್ಯ ಜನರಿಗೆ ಹೇಳುವಂತಹ ಈ ನಾಗರಿಕ ಸಮಾಜದ ಸೂತ್ರಗಳು, ಏನಕ್ಕಾಗಿ ಬುಲ್ಡೋಜರ್ ಸಪ್ಲೈ ಮಾಡ್ತಿದ್ದೀರಿ? ಏನಕ್ಕಾಗಿ ಶಸ್ತ್ರಾಸ್ತ್ರ ಸರಬರಾಜು ಮಾಡ್ತಿದ್ದೀರಿ? ನಿಮ್ಮ ಬಾಂಬು ಅಲ್ಲಿ ಅಮಾಯಕರಾಗಿರುವಂತಹ ಸುಮಾರು 60,000 ಜನರಲ್ಲಿ ಸತ್ತಿರೋರು 40,000 ಜನ ಹೆಣ್ಮಕ್ಳು ಮತ್ತು ಹೆಂಗಸರು ಮತ್ತು ಮಕ್ಕಳು ಅಮಾಯಕರು. ಅವರೇನು ಹಮಾಸ್ನ ಕಾರ್ಯಕರ್ತರಲ್ಲ, ಟೆರರಿಸ್ಟ್ಗಳಲ್ಲ. ಅವರನ್ನು ಸಾಯಿಸ್ತಿದೆ. ನೀವು ಹೆಚ್ಚು ಸರಬರಾಜು, ನಿಮ್ಮ ಪ್ರತಿ ಲಾಭದ ಪ್ರತಿ ಡಾಲರಿನಲ್ಲೂ ಕೂಡ ಅಮಾಯಕ ಪ್ಯಾಲೆಸ್ತೀನಿಯರ ರಕ್ತ ಸೇರ್ಕೊಂಡಿದೆ ಎನ್ನುವಂಥದ್ದು ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ. ಫ್ರಾನ್ಸೆಸ್ಕಾ ಅಲ್ಬನೀಸ್ ಅವರು ತಮ್ಮ ಇಡೀ ವರದಿನಲ್ಲಿ ವಿವರವಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಹೆಂಗೆ ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ನರಮೇಧಕ್ಕೆ ಬಳಕೆ ಆಗ್ತಿದೆ, ಅಂತಾರಾಷ್ಟ್ರೀಯ ಅಪರಾಧಗಳಿಗೆ ನಿಮ್ಮ ಸರಕುಗಳು ಬಳಕೆ ಆಗ್ತಿದೆ. ಮೊನ್ನೆ ಕರ್ನಾಟಕದಲ್ಲಿ ಮತ್ತು ಆಂಧ್ರದಲ್ಲೂ ಕೂಡ ಒಂದು ಜೂಜನ್ನು ಪ್ರೋತ್ಸಾಹಿಸುವಂತಹ ಒಂದು ಜಾಹೀರಾತಿಗೆ ಪ್ರಖ್ಯಾತ ನಟನಟರು ಜಾಹೀರಾತು ಕೊಡ್ತಿದ್ರು ಅಂತೇಳಿ ಅವ್ರಿಗೆ ನೋಟಿಸ್ ಕೊಡ್ತು ಸರ್ಕಾರ. ಅದರ ಅರ್ಥ ಏನು? ಜೂಜು ಅನ್ನುವುದು ಒಂದು ಸಮಾಜದಲ್ಲಿ ಕೆಟ್ಟದನ್ನು ಪ್ರೋತ್ಸಾಹಿಸುವಂಥದ್ದು, ಹೀಗಾಗಿ ಅದನ್ನು ಪ್ರೋತ್ಸಾಹಿಸುವುದು ಕೂಡ ಅಪರಾಧ. ನರಮೇಧ, ಬೇರೆಯವರನ್ನು ಸರ್ವನಾಶ ಮಾಡುವಂಥದ್ದು, ಇದು ಇನ್ನಂತಹ ಒಂದು ಅಪರಾಧ ಆಗಬೇಕು. ಇವರೆಲ್ಲರೂ ಕೂಡ ಇದರಲ್ಲಿ ಭಾಗಿಗಳು. ದೊಡ್ಡ ದೊಡ್ಡ ಬ್ಯಾಂಕ್ಗಳು ಲಾಭ ಸಿಗುತ್ತೆ ಅಂತ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು. ಈಗ ಉದಾಹರಣೆಗೆ ಇಸ್ರೇಲ್ ಮ್ಯಾಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅಮೇರಿಕಾದಲ್ಲಿ ದೊಡ್ಡ ಹೆಸರಿರುವಂಥ ಜಗತ್ತಿನ ನಂಬರ್ 1 ಯೂನಿವರ್ಸಿಟಿ ಅಂತಿದ್ದಿದ್ರೆ MIT. ಆ MIT ಜೊತೆ ಇಸ್ರೇಲಿನ IDF ಅಂದರೆ ಅವರ ಸೇನೆ ಹೆಂಗೆ ಅಮಾಯಕರ ಮೇಲೆ ಸರ್ವೆಲೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಶೋಧನೆಗಳನ್ನು ಮಾಡುತ್ತೆ. ತನ್ನ ಸಂಶೋಧನೆಯ ಪರಿಣಾಮ ಏನಾಗುತ್ತೆ, ಆ ಸಂಶೋಧನೆಯನ್ನು ಏನಕ್ಕೆ ಬಳಸ್ಕೊಳ್ಳಾಗುತ್ತೆ, ಇಂಥ ಸಂಶೋಧನೆಗಳಿಗೆ ತಾನು ಸಹಕರಿಸ್ಬೋದಾ ಇತ್ಯಾದಿ ನಾಗರಿಕ ಜವಾಬ್ದಾರಿ ಇಲ್ಲ ಅಂತಂದರೆ
ಬರೀ ಲಾಭ ಮಾಡುವುದೊಂದೇ ಆದರೆ ಅದು ನಾಗರಿಕ ಹೇಗಾಗುತ್ತೆ? ಅದಕ್ಕೇನೆ ಬುದ್ಧನ ಸೂತ್ರಗಳನ್ನು ಹೇಳಬೇಕಾದ್ರೆ ಬರೀ ಪ್ರಜ್ಞೆ ಜ್ಞಾನ ಇದ್ದರೆ ಸಾಲದು. ಪ್ರಜ್ಞೆಗೊಂದು ಶೀಲ ಇರಬೇಕು, ಶೀಲಕ್ಕೆ ಒಂದು ಕರುಣೆ ಇರಬೇಕು, ಅದಕ್ಕೊಂದು ಮೈತ್ರಿಯ ಭಾವ ಇರಬೇಕು. ಆಗ ಮನುಷ್ಯರನ್ನು ಪೋಷಿಸುವ ಪೊರೆಯುವ ಜ್ಞಾನ ಹುಟ್ಟಾಕತ್ತೆ. ಬರೀ ಲಾಭೋದ್ದೇಶದ್ದಾದರೆ ಸರ್ವನಾಶವನ್ನು ಉಂಟು ಮಾಡುತ್ತೆ ಎನ್ನುವ ತತ್ವದ ಆಧಾರದಲ್ಲೇ ಅವರು ಅಧ್ಯಯನ ಮಾಡಿದ್ದಾರೆ. ಈ ಥರ ಒಂದು ಕಡೆ ಇದ್ದದ್ದನ್ನು ಸರ್ವನಾಶ ಮಾಡುವ, ಡಿಸ್ಪ್ಲೇಸ್ ಮಾಡುವ, ಎತ್ತಂಗಡಿ ಮಾಡುವ ಆರ್ಥಿಕತೆ ಒಂದಾದರೆ, ಅದಕ್ಕೆ ಹಲವಾರು ಬಗೆಯ ತಂತ್ರಜ್ಞಾನ, ಸಿದ್ಧಾಂತ, ಜ್ಞಾನ ಹಾಗೂ ಹಣಕಾಸನ್ನು ಸರಬರಾಜು ಮಾಡುವ ಎನೇಬ್ಲರ್ಸು. ಅಲ್ಲಿ ಎತ್ತಂಗಡಿ ಮಾಡಿದ ಮೇಲೆ ಮತ್ತೆ ಅಲ್ಲೇನು ಮಾಡಬೇಕು? ಹೊಸದಾಗಿ ನಿರ್ಮಾಣ ಮಾಡಬೇಕು, ಪುನರ್ನಿರ್ಮಾಣ, ರೀಪ್ಲೇಸ್ಮೆಂಟ್. ಇಡೀ ಗಾಜಾದಲ್ಲಿ ಇವತ್ತು ನಡೀತಿರೋದೇನು? ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಮತ್ತೊಂದು ಎಪಿಸೋಡ್ನ ಸದ್ಯದಲ್ಲೇ ಮಾಡೋಣಂತೆ. ಇನ್ಫ್ಯಾಕ್ಟ್ ಅಮೇರಿಕಾ ಮತ್ತು ಇಸ್ರೇಲ್ ಇಬ್ಬರೂ ಸೇರ್ಕೊಂಡು ಇಡೀ ಗಾಜಾದ ಏನೊಂದು 80 ಭಾಗವನ್ನು ಇಸ್ರೇಲ್ ಆಕ್ಯುಪೈ ಮಾಡಿಕೊಂಡು ರಾಫಾ ಅನ್ನುವಂತಹ ಗಾಜಾದ ದಕ್ಷಿಣ ತುಟ್ಟ ತುದಿನಲ್ಲಿ ಒಂದು ಮಾನವೀಯ ನಗರ, ಹ್ಯುಮ್ಯಾನಿಟೇರಿಯನ್ ಸಿಟಿ ಅಂತ ಮಾಡ್ತೀವಿ. ಅದರಲ್ಲಿ ಏನೊಂದು ಇಡೀ ಭಾಗದಲ್ಲಿ 20 ಲಕ್ಷ ಜನ ಇದ್ದರೂ ಈ ರಾಫಾ ಅಂತ ಸಣ್ಣ ಸಿಟಿನಲ್ಲಿ ಅವ್ರನ್ನೆಲ್ಲ ಅಲ್ಲಿ ತುರುಬ್ತೀವಿ. ಅದಕ್ಕೆ ಹೆಸರಿಡೋದೇ ನೀರು ಹ್ಯುಮ್ಯಾನಿಟೇರಿಯನ್ ಸಿಟಿ, ಅಂದರೆ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪ್. ಆ ಇಡೀ 80% ಭಾಗದಲ್ಲಿ ಯಾರು ಬರ್ತಾರೆ ಅದು ಸರ್ವನಾಶ ಆಗಿದೆ. ಅದನ್ನ ಇನ್ಫ್ಯಾಕ್ಟ್ ಟ್ರಂಪ್ನ ಭಾಷೆಯಲ್ಲಿ ಹೇಳುವುದಾದರೆ ಅದು ಡಿಮಾಲಿಷನ್ ಸೈಟ್ ಅವ್ರ ಪ್ರಕಾರ. ಸೊ ಆ ಡಿಮಾಲಿಷನ್ ಎಲ್ಲ ಇದು ಮಾಡಿದ್ಮೇಲೆ ಅಲ್ಲಿನೇನು ಮಾಡಬೇಕು? ಟ್ರಂಪ್ನ ಕನಸಿನ ಪ್ರಕಾರ ಅದು ರಿವೇರಿಯಾ, ಮೆಡಿಟೇರಿಯನ್ ರಿವೇರಿಯಾ, ಅಂದರೆ ಮೆಡಿಟರೇನಿಯನ್ ಸಾಗರದಲ್ಲಿರುವಂತಹ ಸಾಗರದ ಮೋಜುತಾಣ. ಈಗ ಅಲ್ಲಿ ಅದೇ ರೀತಿ ವೆಸ್ಟ್ ಬ್ಯಾಂಕಲ್ಲಿ ಆಕ್ರಮಣ ಮಾಡಾದ ಮೇಲೆ ಯಾವುದು ಪ್ಯಾಲೆಸ್ತೈನರ ಜಾಗವೋ ಅಲ್ಲಿ ಇಸ್ರೇಲಿಯರು ಅಕ್ರಮವಾಗಿ ಬರಲೇಬಾರದು. ಆದರೆ ಸುಮಾರು 7.5 ಲಕ್ಷ ಜನ ಈಗಾಗಲೇ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದಾರೆ. ಇತ್ತೀಚಿನ ಒಂದು ತೀರ್ಮಾನದ ಪ್ರಕಾರ ಆ ಎಲ್ಲ ಅಕ್ರಮ ವಸತಿಗಳನ್ನು ಕೂಡ ಸಕ್ರಮಗೊಳಿಸಿದೆ. ಅಂತಾರಾಷ್ಟ್ರೀಯವಾಗಿ ಅಮೆರಿಕನು ಕೂಡ ಅದನ್ನು ಗುರುತಿಸಿದೆ. ಇನ್ಫ್ಯಾಕ್ಟ್ ವೆಸ್ಟ್ ಬ್ಯಾಂಕಲ್ಲಿ ಇರುವ ಪ್ರತಿಯೊಬ್ಬ ಪ್ಯಾಲೆಸ್ತೀನಿಯನ್ನು ಕೂಡ ಹೊರಗೆ ಹಾಕಬೇಕು ಅನ್ನೋ ಕಾರಣಕ್ಕೆ ದಿನನಿತ್ಯ ಚಿತ್ರಹಿಂಸೆ ಮಾಡ್ತಾರೆ ಅಲ್ಲಿರುವಂತಹ ಅಕ್ರಮ ನೆಲೆಸಿಗರು. ಮತ್ತು ಆ ಅಕ್ರಮ ನೆಲೆಸಿಗರು ಅಲ್ಲಿ ತಮ್ಮನ್ನು ತಾವು ಪುನರ್ವಸತಿ ಮಾಡಿಕೊಳ್ಳುವುದಕ್ಕೆ ಅವ್ರಿಗೆ ಬೇಕಾಗಿರೋ ಇಟ್ಟಿಗೆ ಇರ್ಬೋದು, ಸಿಮೆಂಟ್ ಇರ್ಬೋದು, ಮತ್ತು ಅಲ್ಲಿ ಸೈಟ್ಗಳನ್ನು ಮಾರಾಟ ಮಾಡೋದಿರ್ಬೋದು, ಅಲ್ಲೊಂದು ಟೂರಿಸಂ ವ್ಯವಸ್ಥೆ ಮಾಡೋದಿರ್ಬೋದು, ಈ ರೀತಿ ಮತ್ತು ಅಲ್ಲಿ ಕೃಷಿಯನ್ನು ಹೆಚ್ಚಿಸುವುದಿರ್ಬೋದು. ಇನ್ಫ್ಯಾಕ್ಟ್ ಚೈನಾ ಕೂಡ ಇಸ್ರೇಲಿನ ಕೃಷಿಯ ಜೊತೆ ನಿಕಟ ಸಂಬಂಧವನ್ನು ಇಟ್ಕೊಂಡಿದೆ. ಈ ಚೈನಾ ಇರ್ಬೋದು, ಮತ್ತೊಂದು ದೇಶ ರಷ್ಯಾ ಇರ್ಬೋದು, ಒಂದು ಕಡೆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಅಮೆರಿಕದ ವಿರುದ್ಧ ಪ್ಯಾಲೆಸ್ತೈನ್ ರಕ್ಷಿಸಬೇಕು ಅಂತ ವೋಟ್ ಹಾಕ್ತಾರೆ, ಮತ್ತೊಂದು ಕಡೆ ಇದೇ ಇಸ್ರೇಲಿನ ಆರ್ಥಿಕತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡುತ್ತೆ. ಹೈಫಾ ಅನ್ನುವಂತಹ ಇಸ್ರೇಲಿನ ಬಂದರನ್ನು ಏಕಕಾಲದಲ್ಲಿ ಭಾರತದ ಅಂಬಾನಿ ಮತ್ತು ಚೈನಾ ಇಬ್ಬರು ಕೂಡ ಅದನ್ನು ಪೋಷಿಸ್ತಾರೆ. ಹಲವಾರು ಸರಕು ಸಾಮಗ್ರಿಗಳನ್ನು, ಕೃಷಿಯನ್ನು, ಕಚ್ಚಾ ವಸ್ತುಗಳನ್ನು, ಟೂರಿಸಮನ್ನು ಮತ್ತು ನಿರ್ಮಾಣ ಅಂದರೆ ಅದರಲ್ಲಿ ಸಕಲವೂ ಬಂತು. ಸಿಮೆಂಟ್ ಬಂತು, ನಿಮಗೆ ಕಬ್ಬಿಣ ಬಂತು. ಹಾಗೂ ಭಾರತದ ಕೊಡುಗೆ ಏನಪ್ಪ ಅಂತ ಇಸ್ರೇಲ್ಗೆ ಸಿಮೆಂಟು ಕಬ್ಬಿಣ ಅಲ್ಲ, ಅಲ್ಲಿ ಕನ್ಸ್ಟ್ರಕ್ಷನ್ ಕಾರ್ಮಿಕರನ್ನ ಭಾರತ ಹೋಗಿ ಬಲಿಯಾದರೂ ಪರವಾಗಿಲ್ಲ ಅಂತ ಕೊಡುಗೆ ಕೊಡುತ್ತೆ. ಅಂದರೆ ಈ ಡಿಸ್ಪ್ಲೇಸ್ಮೆಂಟು, ರೀಪ್ಲೇಸ್ಮೆಂಟು ಅಂದರೆ ಇದ್ದವರನ್ನು ಸರ್ವನಾಶ ಮಾಡಿ ಹೊಸದಾಗಿ ಅಲ್ಲಿ ಇಸ್ರೇಲಿನ ವಿಸ್ತರಣೆಗೆ ಅವಕಾಶ ಮಾಡಿಕೊಡುವುದು ಒಂದೇ ನರಭೇದ ಆರ್ಥಿಕತೆಯ 2 ಆಯಾಮಗಳು. ಹೀಗಾಗಿ ಇದರಲ್ಲಿ ಭಾಗಿಯಾಗಿರುವ ಎಲ್ಲ ಸಂಸ್ಥೆಗಳು ಕೂಡ ಒಂದಲ್ಲ ಒಂದು ರೀತಿ ಇದರಲ್ಲಿ ಈ ರಕ್ತದ ರಾಜಕೀಯದಲ್ಲಿ, ರಕ್ತದ ಆರ್ಥಿಕತೆಯಲ್ಲಿ ಪಾಲುದಾರರು ಅಂತ ಹೇಳ್ತಾರೆ. ಯಾವ್ಯಾವ ಕಂಪನಿಗಳು ಇದರಲ್ಲಿದೆ ಅಂತೇಳಿ ಫ್ರಾಂಚೆಸ್ಕಾ ಆಲ್ಬನೀಸ್ ಅವರು ಸುಮಾರು 48 ಕಂಪನಿಗಳನ್ನು ಪಟ್ಟಿ ಮಾಡ್ತಾರೆ. ಅವ್ರದ್ದು ಇನ್ನೂ ಸುದೀರ್ಘವಾದಂಥ ಅಧ್ಯಯನ ಇದೆ. ಆದರೆ ಕನಿಷ್ಠ 48 ಕಂಪನಿಗಳು ಈ ಕೂಡಲೇ ತಾವು ಎಲ್ಲಿ ಅದನ್ನು ಹುಡುಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ನಾಗರಿಕ ಜವಾಬ್ದಾರಿಯನ್ನು ಹೊತ್ತು ತೀರ್ಮಾನ ತೆಗೆದುಕೊಳ್ಬೇಕು. ಅಂತಾರಾಷ್ಟ್ರೀಯ ಸನ್ನದುಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರ ಮಾಡುವಂತಹ ಉದ್ದಿಮೆಗಳಿಗೆ ಈ ಮಾನವೀಯ ಮತ್ತು ನಾಗರಿಕ ಜವಾಬ್ದಾರಿಯನ್ನು ಹೊರಿಸ್ತವೆ ಅಂತೇಳಿ ಹಲವಾರು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಆಧರಿಸಿ ಅವರು ಹೇಳ್ತಾರೆ. ಯಾವ್ಯಾವ ಕಂಪನಿಗಳು ಅನ್ನೋದು ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಉದಾಹರಣೆಗೆ ಸೈನಿಕವಾದಂಥ ಸಹಾಯ ಅಂತ ನೀವು ಇಟ್ಕೊಂಡ್ರೆ ಲಾಕ್ಹೆಡ್ ಮಾರ್ಟಿನ್ ಅನ್ನುವಂಥದ್ದು ಇದು ಬೃಹತ್ತಾದಂಥ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸಲ್ಲಿ ಕೋಟ್ಯಾಂತರ ಡಾಲರ್ ಲಾಭ ಮಾಡುವಂತಹ ಸಂಸ್ಥೆ. ಇವತ್ತು ಇಸ್ರೇಲ್ನಲ್ಲಿ ಏನೊಂದು $42 ಬಿಲಿಯನ್ ಹೆಚ್ಚುವರಿಯಾಗಿ ಸೈನಿಕ ವೆಚ್ಚ ಆಗ್ತಾ ಇದೆ, ಅದರ ಪ್ರಧಾನ ಕಾಂಟ್ರಾಕ್ಟ್ ಇವ್ರಿಗೆ ಹೋಗುತ್ತೆ. ಅಂದರೆ ಇದರಲ್ಲಿ ಲಾಕ್ಹೆಡ್ ಮಾರ್ಟಿನ್ನ ಲಾಭದ ಉದ್ದೇಶ ಏನಿರುತ್ತೆ, ಎಷ್ಟು ಕಾಲ ಅಲ್ಲಿ ನರಮೇಧ ನಡೆಯುತ್ತೆ, ಎಷ್ಟು ಕಾಲ ಅಲ್ಲಿ ಯುದ್ಧ ನಡೆಯುತ್ತೆ, ಇದಕ್ಕೆ ಲಾಭ ಜಾಸ್ತಿ ಆಗುತ್ತೆ. ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾನು ಸಪೋರ್ಟ್ ಮಾಡುವ ಸಂಸದರು ಇತ್ಯಾದಿಗಳು ಯಾವ ಕಾರಣಕ್ಕೂ ಯುದ್ಧ ನಿಲ್ಲಿಸಬಾರದು ಅಂತ ವೋಟ್ ಹಾಕಬಾರದು.
ಹೀಗಾಗಿ ತಮ್ಮ ಲಾಭದ ಉದ್ದೇಶಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ನರಮೇಧಕ್ಕೆ, ರಕ್ತಪಾತಕ್ಕೆ ಮಾರ್ಟಿನ್ ಕಾರಣವಾಗ್ತದೆ. ಇಟಲಿಯ ಲಿಯೋನಾರ್ಡೋ, ಜಪಾನಿನ ಫ್ಯಾನುಕ್ ಅನ್ನುವಂಥ ಈ 3 ಸಂಸ್ಥೆಗಳು ಸೈನಿಕವಾಗಿ ಅಲ್ಲಿ ಡಿಸ್ಪ್ಲೇಸ್ ಮಾಡುವುದಕ್ಕೆ, ನರಮೇಧ ಆರ್ಥಿಕತೆಯ ಒಂದು ಪ್ರಮುಖ ಭಾಗವಾದಂಥ ಡಿಸ್ಪ್ಲೇಸ್ಮೆಂಟ್ಗೆ ಪ್ರಮುಖವಾಗಿ ಕಾರಣವಾಗ್ತಿದೆ. ಇದಲ್ಲದೀರ ಅತ್ಯಂತ ಮುಖ್ಯವಾಗಿ ಇವತ್ತು ಟೆಕ್ನಾಲಜಿ, ಇವತ್ತು ಪ್ರೈವಸಿ ಬಗ್ಗೆ ನಾವು ತುಂಬ ಮಾತಾಡ್ತೀವಿ. ಡಿಜಿಟಲ್ ಕ್ರಾಂತಿ ಆದಮೇಲೆ ನಾವು ಏನು ನೋಡ್ತೀವಿ, ಏನು ಓದ್ತೀವಿ, ಯಾರಿಗೆ ಫೋನ್ ಮಾಡ್ತೀವಿ, ವಾಟ್ಸಪ್ಪಲ್ಲಿ ಏನಾಗ್ತೀವಿ, ಇವೆಲ್ಲವೂ ಕೂಡ ಕ್ಲೌಡ್ ಟೆಕ್ನಾಲಜಿನಲ್ಲಿ ಯಾರು ಅದನ್ನು ಪ್ರೈವಸಿ ಪ್ರೊಟೆಕ್ಟ್ ಮಾಡಬೇಕು. ಒಂದು ಕಂಪನಿ ಯಾರು ನಮಗೆ ವಾಟ್ಸಪ್ನೋ, ಯಾರು ನಮಗೆ ಡಿಜಿಟಲ್ ಸ್ಪೇಸ್ಗಳನ್ನೋ ಕೊಡ್ತಾರೆ, ಅವರ ಜವಾಬ್ದಾರಿ ನಮ್ಮ ಖಾಸಗಿತನವನ್ನು ರಕ್ಷಿಸುವುದಾಗಿರುತ್ತೆ. ಆ ರೀತಿ ಅಲ್ಗಾರಿದಮ್ಗಳನ್ನ, ಆ ರೀತಿ ಡಿಜಿಟಲ್ ಸ್ಪೇಸ್ಗಳನ್ನ ಒದಗಿಸ್ತಿರೋದು IBM, ಆಲ್ಫಾಬೆಟ್ಟು, ಮೈಕ್ರೋಸಾಫ್ಟು, ಅಮೆಜಾನ್, ಪ್ಯಾಲೆಂಟಿಯರ್, ಇನ್ನೂ ಇಂಥ ಸಂಸ್ಥೆಗಳು ಇಂಥ ತಂತ್ರಜ್ಞಾನಗಳನ್ನು ಕೊಡ್ತಾರೆ. ಆದರೆ ಅಲ್ಬನೀಸ್ ಫ್ರಾಂಚೈಸಿ ಇವರ ಅಧ್ಯಯನ ಏನು ಹೇಳುತ್ತಪ್ಪ ಅಂತಂದರೆ, ಅವರ ಅಧ್ಯಯನದ ಪ್ರಕಾರ ಈ ಆಲ್ಫಾಬೆಟ್, ಮೈಕ್ರೋಸಾಫ್ಟ್, IBM ಅಂಥ ಸಂಸ್ಥೆಗಳು, ಉದಾಹರಣೆಗೆ IBM ಅಂಥ ಸಂಸ್ಥೆ ಪ್ಯಾಲೆಸ್ತೈನ್ ನಾಗರಿಕರ ಎಲ್ಲ ವಿವರಗಳನ್ನು ಕೂಡ ಇಸ್ರೇಲಿ ಸೈನ್ಯಕ್ಕೆ ಕೊಡುತ್ತೆ. ಮೈಕ್ರೋಸಾಫ್ಟ್ ಮತ್ತು ಪ್ಯಾಲೆಂಟಿಯರ್ ಕಂಪನಿ ತಮ್ಮ ಕ್ಲೌಡ್ ಡೇಟಾದಲ್ಲಿ, ಸ್ಟೋರೇಜಲ್ಲಿ ಸ್ಟೋರ್ ಆಗಿರುವ ಎಲ್ಲ ವಿವರಗಳನ್ನು ಕೂಡ, ಸ್ಥಳದ, ವ್ಯಕ್ತಿಯ ಮತ್ತು ಇಡೀ ಪ್ರದೇಶದ ವಿವರಗಳನ್ನು, ಅದರಲ್ಲಿ ಗೂಗಲ್ಲು ಕೂಡ ಪಾಲುದಾರ, ಅದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಪ್ಯಾಲೆಸ್ತೈನ್ಗೆ ಕೊಡುತ್ತೆ. ಯಾಕಂದರೆ ಅವ್ರ ಕಾಂಟ್ರಾಕ್ಟಲ್ಲಿ ಇವ್ರಿಗೆ ಲಾಭ ಬರುತ್ತೆ. ಈ ರೀತಿ ಪ್ರೈವೇಸಿಯನ್ನು ಉಲ್ಲಂಘಿಸಿ, ತಾನೇ ಮಾಡಿರುವ ಕಾನೂನನ್ನು ಉಲ್ಲಂಘಿಸಿ ಹಂಗೆ ಮಾಡಿದಾಗ ಏನಾಗುತ್ತೆ, ಈ ಟೆಕ್ನಾಲಜಿಯ ಲಾಭದಿಂದಲೇ ಇಸ್ರೇಲು ನಿಖರವಾಗಿ ಸರ್ವನಾಶ ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಇಡೀ ಪ್ಯಾಲೆಸ್ತೈನ್ 23 ಲಕ್ಷ ಜನರ ಮೇಲೆ, ವೆಸ್ಟ್ ಬ್ಯಾಂಕ್ನಲ್ಲಿರುವಂತಹ ಲಕ್ಷಾಂತರ ಜನರ ಮೇಲೆ ನಿರಂತರವಾಗಿ ಸರ್ವೆಲೆನ್ಸ್ ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇದೆ. ಇದರಲ್ಲಿ ಪ್ಯಾಲೆಂಟಿಯರ್ ಅನ್ನುವಂತಹ ಒಂದು ಸಂಸ್ಥೆಯ ಅಧ್ಯಕ್ಷನಾದರೆ ಆತನನ್ನು ಇಂಟರ್ವ್ಯೂ ಮಾಡಿದಾಗ, ನಿಮಗೊಂದು ನಾಗರಿಕ ಜವಾಬ್ದಾರಿ ಇದೆ ಅಲ್ವಾ, ನೀವು ರೀತಿ ಮಾಡ್ಬೋದಾ ಅಂತ ಕೇಳಿದ್ರೆ, ಏನಿಲ್ಲ, ನನಗಲ್ಲಿ ನಾನು ಮಾಡ್ತಿರೋ ಸರಿ ಅಂತ ಅನಿಸುತ್ತೆ, ಅವರಲ್ಲಿ ಕೊಂದಾಗ್ತಿರೋದು ಟೆರರಿಸ್ಟ್ಗಳನ್ನ, ಇದರಿಂದ ನಾನು ಜಗತ್ತಿಗೆ ಅನುಕೂಲವೇ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಒಂದೇ ಪ್ರಶ್ನೆ, 60,000 ಜನ ಈಗೇನು ಕಣ್ಣೆದುರಿಗೆ ಕಾಣ್ತಿರೋದು, ಆ ಏನು ರಬಲ್ಸ್ ಇದ್ದಾವೆ, ಸರ್ವನಾಶ ಆಗಿ ಅವಶೇಷಗಳಾಗಿದ್ದಾವೆ, ಅವಶೇಷಗಳ ಅಡಿನಲ್ಲಿ ಎಷ್ಟು ಲಕ್ಷ ಜನ ಸತ್ತಿದ್ದಾರೆ ಗೊತ್ತಿಲ್ಲ. ಅವರಲ್ಲಿ ಬಹುಪಾಲು ಜನ ಅಮಾಯಕರು, ಟೆರರಿಸ್ಟ್ಗಳಲ್ಲ. ವಿಶ್ವಸಂಸ್ಥೆಯೇ ಒಪ್ಪಿಕೊಂಡಿರುವ ವರದಿಗಳ ಪ್ರಕಾರ 60,000 ಜನರಲ್ಲಿ ಕನಿಷ್ಠ 45,000 ಜನ ಹೆಣ್ಮಕ್ಳು, ಹೆಂಗಸರು ಮತ್ತು ಮಕ್ಕಳು. ನೀವು ಕೊಟ್ಟಂಥ ಟೆಕ್ನಾಲಜಿ ಪ್ರಕಾರ ಆಸ್ಪತ್ರೆ ಮೇಲೆ ದಾಳಿ ಆಗುತ್ತೆ, ವಿಶ್ವವಿದ್ಯಾಲಯದ ಮೇಲೆ, ಶಾಲೆಯ ಮೇಲೆ, ನಿರಾಶ್ರಿತರಾಗಿ ಆಶ್ರಯ ತೆಗೆದುಕೊಂಡಿರುವಂತಹ ಜಾಗಗಳ ಮೇಲೆ ದಾಳಿ ಆಗುತ್ತೆ ಅಂತಂದರೆ, ಟೆರರಿಸ್ಟ್ಗಳ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ನಿಮ್ಮ ತಂತ್ರಜ್ಞಾನವನ್ನು ನೀವು ಹೆಂಗೆ ಕೊಟ್ಟು ರಾತ್ರಿ ನಿದ್ದೆ ಮಾಡ್ತೀರಿ? ನೀವು ರಾತ್ರಿ ನಿದ್ದೆ ಮಾಡುವ ವ್ಯಕ್ತಿಗತ ನೈತಿಕತೆಯ ಪ್ರಶ್ನೆ ಅಲ್ಲ ಇದು. ಯಾವ ರೀತಿ ಇದನ್ನು ನೀವು ಸಮರ್ಥಿಸ್ಕೊತೀರಿ? ಅದೇ ರೀತಿ ಇವಕ್ಕೆಲ್ಲ ಬೇಕಾಗಿರುವ ಇನ್ನೊಂದು ತಂತ್ರಜ್ಞಾನ, ಎಲೆಕ್ಟ್ರಿಸಿಟಿ ಬೇಕು. ಚೆವ್ರಾನ್ ಅಂತುವ ಸಂಸ್ಥೆ, ಗ್ಲೆನ್ಕೋರ್, BP ಇವುಗಳೆಲ್ಲವೂ ಕೂಡ ನೇರವಾಗಿ ಅಲ್ಲಿ ಇಸ್ರೇಲ್ಗೆ ಸಹಾಯ ಮಾಡ್ತಿದೆ. ಅದಕ್ಕಿಂತ ಮುಖ್ಯವಾಗಿ ಗಾಜಾದಲ್ಲಿ, ಅದರಲ್ಲೂ ವಿಶೇಷವಾಗಿ ವೆಸ್ಟ್ ಬ್ಯಾಂಕ್ನಲ್ಲಿ ಈ ಇಸ್ರೇಲಿನ ಅಕ್ರಮ ನೆಲಸಿಗರು ತಮ್ಮ ವಿಸ್ತರಣೆಯನ್ನು ಮಾಡುವುದಕ್ಕೆ, ಅವ್ರಿಗೆ ಬೇಕಾಗಿರುವಂತಹ ನಗರಗಳನ್ನು ಕಟ್ಟಿಕೊಳ್ಳುವುದಕ್ಕೆ, ವಸತಿ ನಿರ್ಮಾಣಗಳ ಇಡೀ ಒಂದು ಸಮುಚ್ಚಯಗಳನ್ನು ಕಟ್ಟುವುದಕ್ಕೆ ದೊಡ್ಡ ಮಟ್ಟದಲ್ಲಿ USA ಕ್ಯಾಟ್ ಅನ್ನುವ ಸಂಸ್ಥೆ, ಅದು ನಿಮ್ಮ ಪರದೆ ಮೇಲೆ ಬರುತ್ತೆ ನೋಡ್ಬೋದು, ರಾಡಾ ಅನ್ನುವ ಸಂಸ್ಥೆ, ಮತ್ತು HD, ಸೌತ್ ಕೊರಿಯಾದ HD, ಸ್ವೀಡನ್ನ ವೋಲ್ವೋ, ಹಾಗೂ Airbnb ಮತ್ತು Booking.com, ಅಂದರೆ ಇದು ಸೈಟ್ಗಳನ್ನು ಮಾರಾಟ ಮಾಡೋ ಕಂಪನಿ. ಎಲ್ಲಿ ಆಕ್ರಮಿತವಾದಂಥ ವೆಸ್ಟ್ ಬ್ಯಾಂಕ್ನಲ್ಲಿ ಅಕ್ರಮವಾಗಿ ನೆಲೆಸಿಗರು ಬಂದರೆ ಅಲ್ಲಿ ಸೈಟ್ಗಳನ್ನು ಅಂತಾರಾಷ್ಟ್ರೀಯವಾಗಿ ಮಾರಾಟ ಮಾಡುವಂತಹ ಸಂಸ್ಥೆ. ಇದಲ್ದಿರ ಅಲ್ಲಿ ನಡೀತಿರೋ ಕೃಷಿಗೆ ಒಂದು ಕಡೆ ಯಾವ್ಯಾವ ದೇಶಗಳು ಇಸ್ರೇಲ್ ಮಾಡ್ತಿರೋದು ಅನ್ಯಾಯ ಅಂತವೋ, ನಾನು ಆಗಲೇ ಹೇಳಿದಾಗೆ ಚೈನಾದಂಥ ಚೈನಾ, ಒಂದು ಕಡೆ ಬ್ರಿಕ್ಸ್ನ ಪ್ರಮುಖ ದೇಶವಾಗಿರೋ ಚೈನಾ ಇದನ್ನು ಖಂಡಿಸುತ್ತೆ ಇಸ್ರೇಲ್ನ ದಾಳಿಯನ್ನು. ಮತ್ತೊಂದು ಕಡೆ ಹೈಫಾದಲ್ಲಿ ಬಂದರು ಮತ್ತು ಇಸ್ರೇಲಿನ ಹಲವಾರು ವಿಶ್ವವಿದ್ಯಾಲಯಗಳ ಜೊತೆ ನೇರ ಒಪ್ಪಂದ ಮಾಡಿಕೊಂಡು ಅಲ್ಲಿ ಕೃಷಿಯ ವಿಸ್ತರಣೆಗೆ ಇತ್ಯಾದಿಗಳಿಗೆ ಸಹಾಯ ಮಾಡಿಕೊಡ್ತಿದೆ. ಅದೇ ರೀತಿ ಒರ್ಬಿಯಾ ಅನ್ನುವಂಥದ್ದು, ಹಾಗೂ ಇವಕ್ಕೆಲ್ಲ ಬೇಕಾಗಿರುವ ಹಣಕಾಸನ್ನು ಒದಗಿಸುವುದಕ್ಕೆ BNB ಪರಿಬಾಸ್ ಮತ್ತು ಬಾರ್ಕ್ಲೇಸ್ ಅನ್ನುವಂತಹ ಫ್ರಾನ್ಸಿನ ಸಂಸ್ಥೆಗಳು ನೇರವಾಗಿ ಸಹಾಯ ಮಾಡ್ತವೆ. ಈ 48 ಸಂಸ್ಥೆಗಳಿಗೂ ಕೂಡ
ಈ ಸಂಸ್ಥೆಗಳು ಒದಗಿಸುತ್ತಿರುವ ಸಹಕಾರ ಮತ್ತು ಅದರಿಂದ ಅವರು ಪಡ್ಕೊಳ್ತಿರುವಂತಹ ಲಾಭವೇ ನರಮೇಧ ಅನ್ನುವಂಥದ್ದು ನಿಲ್ಲದ ಕೈಗಾರಿಕೆ ಥರ ಮುಂದುವರಿತಾ ಇದೆ. ಮೊದಲು ಅದು ಎಕಾನಮಿ ಆಫ್ ಆಕ್ಯುಪೇಷನ್, ಆಕ್ರಮಣದ ಆರ್ಥಿಕತೆಯಾಗಿದ್ದರೆ ಇವತ್ತದು ನರಮೇಧದ ಆರ್ಥಿಕತೆಯಾಗಿದೆ. ಈ ನರಮೇಧದ ಆರ್ಥಿಕತೆಯ ರಾಜಕೀಯ ಲಾಭ ಇಸ್ರೇಲಿನ ಸರ್ಕಾರ ನೇತನ್ಯಾಹುವಿಗೆ ಮಾತ್ರವಲ್ಲ, ಫ್ರಾಂಚೆಸ್ಕಾ ಅಲ್ಬನೀಸ್ ಅವರು ಹೇಳುವಂತೆ ಈ 48 ಕಂಪನಿಗಳು ಕೂಡ ಆ ಲಾಭದಲ್ಲಿ ಪ್ರಧಾನ ಪಾಲುದಾರರು ಮತ್ತು ಅದರ ಪೋಷಕರು, ಅದು ಮುಂದುವರಿಯುವಂತೆ ಮಾಡುವಂತಹ ಪ್ರೇರಕರು. ಹೀಗಾಗಿ ತಮ್ಮ ವರದಿನವರು ತುಂಬ ಸ್ಪಷ್ಟವಾಗಿ ಇಸ್ರೇಲಿನ ಮೇಲೆ ಎಲ್ಲ ಬಗೆಯ ನಿರ್ಬಂಧಗಳನ್ನು ಹಾಕಬೇಕು. ಇನ್ಫ್ಯಾಕ್ಟ್ ಸೌತ್ ಆಫ್ರಿಕಾ, ಕೊಲಂಬಿಯಾ, ಕ್ಯೂಬಾ, ಸಣ್ಣ ಪುಟ್ಟ ದೇಶಗಳು ಇಸ್ರೇಲಿನ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಿಕೊಂಡಿವೆ ಮತ್ತು ಯಾವ ಕಾರಣಕ್ಕೂ ಕೂಡ ಇಸ್ರೇಲಿನ ಉದ್ಯಮಿಗಳಿಗೆ ಇತ್ಯಾದಿಗಳಿಗೆ ಪ್ರೋತ್ಸಾಹ ಕೊಡ್ತಿಲ್ಲ. ಇನ್ಫ್ಯಾಕ್ಟ್ ಆ ರೀತಿ ಮಾಡಿದ್ದಕ್ಕೆ ಅಮೇರಿಕ ಇಸ್ರೇಲ್ನ ಹಾಗೆ ನೀವು ಬಹಿಷ್ಕರಿಸ್ತೀರಾ ಅಂತೇಳಿ ಸೌತ್ ಆಫ್ರಿಕಾದ ಕೆಲವು ಉದ್ದಿಮೆದಾರರಿಗೆ, ಕೆಲವು ರಾಜತಾಂತ್ರಿಕರಿಗೆ, ನ್ಯಾಯಾಧೀಶರಿಗೆ ಬಹಿಷ್ಕಾರ ಹಾಕಿದೆ. ಆದರೆ ಜಗತ್ತಿನಲ್ಲಿ ಅಮೇರಿಕಾದ ಮೌಲ್ಯಗಳ ವಿರುದ್ಧ, ಅಮೇರಿಕಾದ ಎಲ್ಲವನ್ನೂ ಸರ್ವನಾಶ ಮಾಡುವಂತಹ, ತಾನು ಆಧಿಪತ್ಯ ನಡೆಸುವಂತಹ ನೀತಿಯ ವಿರುದ್ಧ ಪರ್ಯಾಯ ಮೌಲ್ಯಗಳ ಆಧಾರದಲ್ಲಿ ನಾವು ಜಗತ್ತನ್ನು ಕಟ್ಟಬಯಸುತ್ತೇವೆ ಎನ್ನುವಂತಹ ಚೈನಾ, ರಷ್ಯಾ, ಭಾರತ, ಬ್ರೆಜಿಲ್ ಈ ದೇಶಗಳು ಇವತ್ತಿಗೂ ಕೂಡ ಇರಾನ್ನ ಬಿಟ್ಟರೆ ನಾನು ಹೇಳಿದಂಥ ಎಲ್ಲ ದೇಶಗಳು ಕೂಡ ಇಸ್ರೇಲಿನ ಜೊತೆ ರಾಜತಾಂತ್ರಿಕ ಸಂಬಂಧವನ್ನು, ಹಣಕಾಸಿನ ಸಂಬಂಧವನ್ನು, ಎಲ್ಲ ಬಗೆಯ ವ್ಯಾವಹಾರಿಕ ಸಂಬಂಧವನ್ನು ಮುಂದುವರಿಸ್ತಿದ್ದಾವೆ. ಇನ್ಫ್ಯಾಕ್ಟ್ ಒಂದು ಕಾಲದಲ್ಲಿ ಇಸ್ರೇಲ್ 1947 ನಂತರ ಒಂದು ದೇಶವಾಗಿ ಬಂದು ಸುತ್ತಮುತ್ತಲ ಪ್ಯಾಲೆಸ್ತೈನರ ಮೇಲೆ ದಾಳಿ ಮಾಡಿ ನಕ್ಬಾ ಅಂದರೆ ಸುತ್ತಮುತ್ತಲ ಪಟ್ಟಣ, ನಗರ, ಹಳ್ಳಿಗಳನ್ನು ನಾಶ ಮಾಡಿ ಇಡೀ ಪ್ಯಾಲೆಸ್ತೈನ್ನ ವಶ ಮಾಡಿಕೊಂಡಂಥ ಅದನ್ನು ನಕ್ಬಾ, ವಿನಾಶ ಅಂತ ಕರೀತಾರೆ ಪ್ಯಾಲೆಸ್ತೈನಿಯರು ತಮ್ಮ ಭಾಷೆಯಲ್ಲಿ. ಆ ಕಾರಣಕ್ಕೆ ಸುಮಾರಷ್ಟು ದೇಶಗಳು ಆ ಕಾಲದಲ್ಲಿ ರಾಜತಾಂತ್ರಿಕ ಬಹಿಷ್ಕಾರವನ್ನು ಹಾಕಿದರು. 1948ರಿಂದ 1992 ತನಕ ಪಾಸ್ಪೋರ್ಟ್ಗಳನ್ನು ಮಾಡ್ಕೊಂಡ್ರೆ ಭಾರತದಲ್ಲಿ ಇದು ಅಪಾರ್ಥೈಡ್ ಸೌತ್ ಆಫ್ರಿಕಾಗೆ ಮತ್ತು ಇಸ್ರೇಲ್ಗೆ ಅನ್ವಯಿಸುವುದಿಲ್ಲ ಅಂತ ಆಗ್ತಿದ್ರು. ಯಾಕಂದರೆ ಅವೆರಡೂ ದೇಶಗಳನ್ನು ಕೂಡ ಭಾರತ ರಾಜತಾಂತ್ರಿಕ ಸಂಬಂಧ ಇಟ್ಕೊಂಡಿರಲಿಲ್ಲ, ಗುಟ್ಟಾಗಿ ವ್ಯಾವಹಾರಿಕ ಸಂಬಂಧ ಇಟ್ಕೊಂಡಿದ್ರು, ಅದು ಬೇರೆ ಪ್ರಶ್ನೆ. ಆದರೆ 92 ನಂತರ ಕ್ಲಿಂಟನ್ ನೇತೃತ್ವದಲ್ಲಿ ಸ್ವಲ್ಪ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಒಪ್ಕೊಳ್ತೀವಿ ಅಂತ ನಾಟಕ ನಡೆದಿದ್ದೇ ತಡ ಅದೊಂದು ನೆಪಕ್ಕಾಗಿ ಕಾಯ್ತಿರುವ ರೀತಿಯಲ್ಲಿ ಇಸ್ರೇಲಿನ ಜೊತೆ ಸಕಲ ರಾಜತಾಂತ್ರಿಕ ಸಂಬಂಧಗಳನ್ನು ಏರ್ಪಡಿಸಿಕೊಳ್ಳಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಕಣ್ಣೆದುರಿಗೆ 2023ರಿಂದ ಇಂಥ ನಿರಂತರ ನರಮೇಧ ನಡೀತಿದ್ರೂ ಕೂಡ ಈ ವ್ಯಾವಹಾರಿಕ ಸಂಬಂಧಗಳ ಕಾರಣಕ್ಕೆ ಭಾರತದ ಅಂಬಾನಿಗೆ ಹೈಫೈ ಏರ್ಪೋರ್ಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಇದೆ, ಚೈನಾಗೆ ಇನ್ವೆಸ್ಟ್ಮೆಂಟ್ ಇದೆ, ಬೇರೆ ಬೇರೆ ದೇಶಗಳಿಗೆ ಅವ್ರ ಜೊತೆ ಟೆಕ್ನಾಲಜಿಕಲ್ ಸಂಬಂಧಗಳಿದೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಈ 48 ಕಂಪನಿಗಳೇನಿದ್ದಾವೆ, ಈ ಕಂಪನಿಗಳಲ್ಲಿ ಹೂಡಿಕೆ ಮಾಡುವಂಥ, ಉದಾಹರಣೆಗೆ ಬ್ಲ್ಯಾಕ್ ರ್ಯಾಕ್ ಅನ್ನುವಂಥ ಸಂಸ್ಥೆ, ವ್ಯಾನ್ಗಾರ್ಡ್, ಸ್ಟೇಟ್ ಸ್ಟ್ರೀಟ್ ಅಂತ ಬೃಹತ್ ಹೂಡಿಕೆದಾರ ಸಂಸ್ಥೆಗಳು ಬೇರೆ ಎಲ್ಲ ಕಂಪನಿಗಳಿಗೂ ಹೂಡಿಕೆ ಮಾಡ್ತವೆ. ಅವೆಲ್ಲವೂ ಕೂಡ ಇಸ್ರೇಲ್ನಲ್ಲೂ ಹೂಡಿಕೆ ಮಾಡ್ತವೆ. ಹೀಗಾಗಿ ಹಣಕಾಸಿನ ಪ್ರೇರಣೆ, ಲಾಭದ ಪ್ರೇರಣೆ, ರಕ್ತಸಿಕ್ತ ಲಾಭದ ಪ್ರೇರಣೆ ಇರುವ ತನಕ ವಿಶ್ವಸಂಸ್ಥೆಗಳ ಮೇಲೆ, ಅದರಲ್ಲಿರುವ ಸರ್ಕಾರಗಳ ಮೇಲೆ ಇದರಿಂದ ದೂರ ಬರಬೇಕು ಅನ್ನೋ ಒತ್ತಡವೇ ಸೃಷ್ಟಿಯಾಗೋದಿಲ್ಲ. ಯಾಕಂದರೆ ಎಲ್ಲ ಬಂಡವಾಳಶಾಹಿ ದೇಶಗಳ ಸರ್ಕಾರಗಳು ಕೂಡ ನಡೆಯೋದೇ ಇದರ ಆಧಾರದ ಮೇಲೆ. ಸೊ ಹೀಗಿರುವಾಗ ಫ್ರಾಂಚೆಸ್ಕಾ ಅಲ್ಬನೀಸ್ ಅವರು ಒಂದು ತಮ್ಮ ಇಡೀ ಇದನ್ನು ಪಣವಾಗಿಟ್ಟು, ತಮ್ಮ ಭವಿಷ್ಯವನ್ನು, ತಮ್ಮ ಇಡೀ ವಿದ್ವತ್ತನ್ನು ಜನಪರವಾಗಿ ತೊಡಗಿಸ್ಕೊಳ್ಬೇಕು ಅಂತ ಪಣವಾಗಿಟ್ಟು ಅದ್ಭುತವಾದಂಥ ಒಂದು ವರದಿಯನ್ನು ಮುಂದಿಟ್ಟಿದ್ದಾರೆ. ಭಾರತದಂಥ ಮುಖ್ಯ ಮಾಧ್ಯಮ ಪತ್ರಿಕೆಗಳಲ್ಲಿ ಇದರ ಬಗ್ಗೆ ಚರ್ಚೆನೇ ನಡೆಯೋದಿಲ್ಲ. ಮತ್ತೊಂದು ಕಡೆ ಈ ಥರ ವರದಿ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಫ್ರಾಂಚೆಸ್ಕಾ ಅಲ್ಬನೀಸ್ ಅವ್ರನ್ನ ಅಮೇರಿಕ ಸರ್ಕಾರ ನಿರ್ಬಂಧ ವಿಧಿಸಿದೆ. ಅವರು ಅಮೇರಿಕಾಗೆ ಬರೋಂಗಿಲ್ಲ, ಅಮೇರಿಕಾದಲ್ಲಿ ಅವ್ರದ್ದೇನಾದರೂ ಆಸ್ತಿ ಪಾಸ್ತಿ ಇದ್ರೆ ಮುಟ್ಗೋಲು ಹಾಕತ್ತೀವಿ. ಯಾಕಂದರೆ ಅವರು ಅಮೇರಿಕ ಮತ್ತು ಇಸ್ರೇಲಿನ ಮೇಲೆ ರಾಜಕೀಯ ಮತ್ತು ವ್ಯಾವಹಾರಿಕ ಯುದ್ಧವನ್ನು ಮಾಡುವುದಕ್ಕೆ ಪ್ರಚೋದಿಸಿದ್ದಾರೆ ಜಗತ್ತನ್ನು. ಅನಗತ್ಯವಾಗಿ ಯುದ್ಧಾಪರಾಧಗಳನ್ನಾಗಿ ಇವರನ್ನು ಚಿತ್ರಿಸ್ತಿದ್ದಾರೆ ಅಂತೇಳಿ. ಆದರೆ ಇವೆಲ್ಲವೂ ಹೇಳುವಂತೆ ಈ 48 ಕಂಪನಿಗಳು ಕೂಡ ಯುದ್ಧಾಪರಾಧಿಗಳು. ಈ ಯುದ್ಧಾಪರಾಧ ಇಷ್ಟಕ್ಕೆ ನಿಲ್ಲದಿಲ್ಲ. ಈ ಕಂಪನಿಗಳು ಉತ್ಪಾದಿಸುವ ಸರಕುಗಳಲ್ಲಿ ಹಿಂದ್ಗಡೆ ಈ ಬಗೆಯ ರಕ್ತಸಿಕ್ತ ರಾಜಕಾರಣ ಇದೆ ಅಂತ ಗೊತ್ತಿದ್ದು ಈ ಸರಕುಗಳನ್ನು ಕೊಳ್ಳುವಂಥ ಗ್ರಾಹಕರಿಗೂ ಕೂಡ ಈ ಎಚ್ಚರಿಕೆ ಬರಬೇಕಾಗುತ್ತೆ. ಆದ್ದರಿಂದಲೇ
ಇಡೀ ಜಗತ್ತಿನಾದ್ಯಂತ ಬಾಯ್ಕಾಟ್, ಡೈವೆಸ್ಟ್ ಮತ್ತು ಅವರನ್ನು ಸಂಪೂರ್ಣವಾಗಿ ನಿರ್ಬಂಧ ಮಾಡುವಂತಹ BDS ಅನ್ನುವಂತಹ ಬೃಹತ್ ಚಳುವಳಿ ನಡೀತಾ ಇದೆ. ಆ ಚಳುವಳಿಯ ಭಾಗವಾಗಿಯೇ ಜಗತ್ತಿನ ಹಲವಾರು, ಅದರಲ್ಲೂ ವಿಶೇಷವಾಗಿ ಯುರೋಪಿಯನ್ನ ವಿಶ್ವವಿದ್ಯಾಲಯಗಳಲ್ಲಿ ಯುವಕರು ದೊಡ್ಡ ಮಟ್ಟದಲ್ಲಿ ಇಂಥ ಕಂಪನಿಗಳ ಸರಕುಗಳಿಗೆ ಬಹಿಷ್ಕಾರ ಆಗ್ತಿದ್ದಾರೆ. ಆದರೆ ಆ ದೇಶದ ಸರ್ಕಾರಗಳು ಸಂಪೂರ್ಣವಾಗಿ ಇವರು ಪ್ರೋತ್ಸಾಹ ಮಾಡ್ತಿದ್ದಾರೆ. ಅಂದರೆ ನಾಗರಿಕ ಜಗತ್ತು ಅಂತ ನಾವೇನು ಕರಿತೀವಿ, ಅದು ಎಷ್ಟು ಅನಾಗರಿಕವಾಗಿದೆ, ಅಮಾನುಷವಾಗಿದೆ, ಸ್ವಾರ್ಥ ಮತ್ತು ಲಾಭದ ಮೇಲೆ ನಿಂತಿದೆ ಅನ್ನೋದರ ಒಂದು ಅನಾಟಮಿಯನ್ನು ಈ ಎಕಾನಮಿ ಆಫ್ ಜಿನೋಸೈಡ್, ನರಮೇಧದ ಆರ್ಥಿಕತೆ ಅನ್ನುವ ಈ ವರದಿ ನಮ್ಮ ಮುಂದೆ ಬಿಚ್ಚಿಟ್ಟಿದೆ. ಭಾರತಕ್ಕೂ ಇದರಲ್ಲಿ ಬೃಹತ್ತಾದಂಥ ಪಾಲಿದೆ, ಕರ್ನಾಟಕಕ್ಕೂ ಇದಕ್ಕೆ ಬೃಹತ್ತಾದಂಥ ಪಾಲಿದೆ. ಕರ್ನಾಟಕದಲ್ಲಿರುವ ಸುಮಾರಷ್ಟು ಕಾರ್ಖಾನೆಗಳು ಇವತ್ತಿಗೂ ಕೂಡ ಇಸ್ರೇಲಿಗೆ ಶಸ್ತ್ರಾಸ್ತ್ರಗಳನ್ನು ಹಾಗೂ ಟೆಕ್ನಾಲಜಿಯನ್ನು ಸರಬರಾಜು ಮಾಡ್ತದೆ. ಇನ್ಫ್ಯಾಕ್ಟ್ ಅಂಬಾನಿ ಬೆಂಗಳೂರಿನಲ್ಲಿ ಉತ್ಪಾದನೆ ಮಾಡುವ ಡ್ರೋನ್ಗಳನ್ನು ಇವತ್ತು ಇಸ್ರೇಲ್ ಪ್ಯಾಲೆಸ್ತೈನ್ ಮೇಲೆ ಬಳಸ್ತಾ ಇದೆ. ಅದಕ್ಕಾಗೇ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರನ್ನ ಜೂನ್ 5ನೇ ತಾರೀಕು ಇಸ್ರೇಲ್ನ ಸ್ವಾತಂತ್ರ್ಯ ದಿನವಾಗಿ ಆಚರಿಸಲು ಕರೆ ಕೊಟ್ಟಾಗ ಇಸ್ರೇಲ್ನ ರಾಯಭಾರಿ DK ಶಿವಕುಮಾರ್ ಹೋಗ್ತಾರೆ. ಬಟ್ ಜೂನ್ 5ಕ್ಕೆ ಆಗಿದ್ದೇನು, 1967 ಜೂನ್ 5ನೇ ತಾರೀಕು ಇಸ್ರೇಲ್ ಅಂತಾರಾಷ್ಟ್ರೀಯ ಕಾನೂನುಗಳ ಎಲ್ಲವನ್ನೂ ಉಲ್ಲಂಘಿಸಿ ಇವತ್ತಿನ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ ಮೇಲೆ ಆಕ್ರಮಣ ಮಾಡುತ್ತೆ. ಆ ದಿನವನ್ನು ಸೆಲೆಬ್ರೇಟ್ ಮಾಡುವುದಕ್ಕೆ ಕರ್ನಾಟಕ ಸರ್ಕಾರವನ್ನು ಕರೀತಾರೆ. DK ಶಿವಕುಮಾರ್ ಹೋಗಿ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ, BJP ಪಕ್ಷ ಎಲ್ಲವೂ ಕೂಡ ನಾವು ಪ್ಯಾಲೆಸ್ತೈನ್ ಪರ, ಪ್ಯಾಲೆಸ್ತೈನ್ ಆಕ್ರಮಣ ದಿನವನ್ನು ಇಸ್ರೇಲ್ ಜೊತೆ ಸಂಭ್ರಮಿಸಿ ಮತ್ತೊಂದು ಕಡೆ ತಾವು ಪ್ಯಾಲೆಸ್ತೈನ್ ಪರ ಅಂತ ಹೇಳುವಂಥದ್ದು. ಅಂದರೆ ಬೇಟೆಯ ಜೊತೆಗೂ ಓಡುವುದು, ಬೇಟೆಗಾರನ ಜೊತೆಗೂ ಓಡುವುದು, ಬೇಟೆಗಾರನಿಗೆ ಬಿಲ್ಲು ಬಾಣ ಸರಬರಾಜು ಮಾಡೋದು, ಸತ್ತ ಪ್ರಾಣಿಯ ಜೊತೆ ಕಣ್ಣೀರು ಹಾಕುವುದು, ಇದು ನರಿ ಬುದ್ಧಿ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಇಡೀ ಜಗತ್ತು, ಇನ್ಫ್ಯಾಕ್ಟ್ ಇಸ್ರೇಲು ಯುದ್ಧತ್ರಸ್ತ ದೇಶವಾಗಿರಬೇಕಾದ್ರೆ ಬೇರೆ ಕಡೆ ಅಮೆರಿಕದಂಥ ದೇಶಗಳು ತಮ್ಮ ಪ್ರವಾಸಿಗರನ್ನ ವಾಪಸ್ ಕರೆಸ್ಕೊಂಡ್ರೆ, ಭಾರತ ಸರ್ಕಾರ ನಿರುದ್ಯೋಗದಿಂದ ತತ್ತರಿಸಿ ಹೆಂಗೋ ಬದುಕಬೇಕು ಅಂತಿದ್ರೆ ಅಂಥ ಭಾರತೀಯರನ್ನ ಹೋಗ್ಬಿಟ್ಟು ಆ ಯುದ್ಧತ್ರಸ್ತ ದೇಶದಲ್ಲಿ ಹೋಗ್ಬಿಟ್ಟು ನೀವು ಕೂಡ ಗುಂಡುಗಳು ಬಲಿಯಾಗಿ ಅಂತ ಕಳಿಸ್ಕೊಟ್ಟು ಆರ್ಥಿಕತೆಯನ್ನು ಗಟ್ಟಿ ಮಾಡುತ್ತೆ. ಭಾರತವಂತೂ ಈ ಇಸ್ರೇಲಿನ ನರಮೇಧವನ್ನು ಖಂಡಿಸುವ, ಇಸ್ರೇಲನ್ನು ಹೆಸರಿಸಿ ಈ ನರಮೇಧ ಖಂಡಿಸಬೇಕು, ನಿಲ್ಲಬೇಕು ಅಂತ ಹೇಳುವಂತಹ ಒಂದೇ ಒಂದು ವಿಶ್ವಸಂಸ್ಥೆಯ ರೆಸಲ್ಯೂಷನ್ಗೆ ಮೋದಿ ಸರ್ಕಾರ ಬಂದ ಮೇಲೆ ಸಹಿ ಹಾಕಿಲ್ಲ. ಆ ಥರ ಇದ್ರ ವಿರುದ್ಧ ಓಟ್ ಹಾಕಿದ ಮಾತ್ರಕ್ಕೆ ರಷ್ಯಾ ಚೈನಾ ಕೂಡ ರಾಜತಾಂತ್ರಿಕ ಸಂಬಂಧವನ್ನೇನು ಕಳಚ್ಕೊಂಡಿಲ್ಲ. ಅಂದರೆ ಯಾವುದನ್ನು ನಾವು ನಾಗರಿಕ ಜಗತ್ತು ಅಂತ ಕರಿತೀವಿ, ಅದು ಎಷ್ಟು ಅನಾಗರಿಕವಾಗಿದೆ, ಎಷ್ಟು ಅಮಾನುಷವಾಗಿದೆ ಅನ್ನೋದನ್ನು ಈ ಒಂದು ಫ್ರಾಂಚೆಸ್ಕಾ ಅಲ್ಬನೀಸ್ ಅವರ ವರದಿ ಹೇಳುತ್ತೆ. ಇದರಲ್ಲಿರೋ ಒಂದು ಆಶಾಕಿರಣ, ಜಗತ್ತಿನಾದ್ಯಂತ ಇವತ್ತು ಈ ವರದಿ ಬಗ್ಗೆ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಬಂದಿದೆ. ಜಗತ್ತಿನ, ಅದರಲ್ಲೂ ವಿಶೇಷವಾಗಿ ಯುರೋಪ್ ಮತ್ತು ಅಮೆರಿಕಾದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಇಂಥ ಕಂಪನಿಗಳ ವಿರುದ್ಧ, ಈ 48 ಕಂಪನಿಗಳ ವಿರುದ್ಧ ಒಂದು ಬಗೆಯ ಬೀದಿ ಸಮರ ಸಾರಿದ್ದಾರೆ. ಆ ಮೂಲಕ ಈ ಒಂದು ಯುವ ಶಕ್ತಿ ಏನಿದೆ, ಅವರಲ್ಲಿರುವ ಮಾನವೀಯತೆ ಇವತ್ತಲ್ಲ ಅಂದರೂ ನಾಳೆ ಒಂದು ನಿಜವಾದ ಮಾನವೀಯ ಸಮಾಜವನ್ನು ಅರಳಿಸ್ಬೋದು ಅಂಥೇಳಿ ಒಂದು ಭರವಸೆಯನ್ನು ಕೊಡ್ತಿದೆ. ಅಂಥ ಸಂದರ್ಭದಲ್ಲಿ ಈ ಫ್ರಾಂಚೆಸ್ಕಾ ಅಲ್ಬನೀಸ್ ಅವರ ಫ್ರಮ್ ಎಕಾನಮಿ ಆಫ್ ಆಕ್ಯುಪೇಷನ್ ಟು ಎಕಾನಮಿ ಆಫ್ ಜಿನೋಸೈಡ್, ಆಕ್ರಮಣದ ಆರ್ಥಿಕತೆಯಿಂದ ನರಮೇಧದ ಆರ್ಥಿಕತೆ ಕಡೆ ಹೇಗೆ ಜಗತ್ತು ಸರಿದಿದೆ ಎನ್ನುವ ವರದಿ ತುಂಬ ನಮ್ಮ ನಾಗರಿಕ ಜಗತ್ತಿನ ಕಪ್ಪು ಹಾಗೂ ಕರಾಳವಾದಂಥ ಅಧ್ಯಾಯಗಳ, ಕರಾಳವಾದಂಥ ಕೋಣೆಗಳ ಮೇಲೆ ಬೆಳಕನ್ನು ಚೆಲ್ಲಿದೆ. ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಇವರೆಲ್ಲರೂ ಯುದ್ಧಾಪರಾಧಿಗಳ ಭಾಗಿಗಳು, ಇವರೆಲ್ಲರೂ ಯುದ್ಧಾಪರಾಧಿಗಳು. ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಯಾಲೆಸ್ತೈನ್ನಲ್ಲಿ ನಡೀತಿರುವ ನರಮೇಧ ಬರೀ ಪ್ಯಾಲೆಸ್ತೈನರದಲ್ಲ, ಅದು ಇಡೀ ಜಗತ್ತು ಒಂದು ಅಂತಂದರೆ ನಾನು ಕೂಡ ಅಮಾನುಷವಾಗ್ತಿರುವಂಥ ಭಾಗ, ನನ್ನ ಮೌನ ಅಮಾನುಷತೆಗೆ ಬೆಂಬಲ ಕೊಡುತ್ತೆ ಅನ್ನೋದಾದರೆ ನಾವು ಕೂಡ ಈ ಚಳುವಳಿನಲ್ಲಿ ಭಾಗಿಯಾಗೋಣ. ಜಗತ್ತು ಯುದ್ಧವಿಲ್ಲದ ಹಾಗೂ ಸಹಬಾಳ್ವೆ ಇರುವಂತಹ ಒಂದು ಸಹನೀಯವಾದಂಥ ಜಗತ್ತಾಗುವ ಕಡೆ ಶ್ರಮಿಸೋಣ. ಅದೇ ರೀತಿ ಜ್ಞಾನ ಅನ್ನುವಂಥದ್ದು, ಉದ್ದಿಮೆ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಬುದ್ಧ ಹೇಳಿದಂತೆ ಜ್ಞಾನ, ಶೀಲ, ಕರುಣೆ ಮತ್ತು ಮೈತ್ರಿ ಇರುವಂತಹ ಒಂದು ಜ್ಞಾನೋತ್ಪಾದನೆ
ಆ ಮೂಲಕ ಆ ಬಗೆಯ ಕರುಣೆಯಿಂದ ಆಧರಿಸಿದಂಥ ಆರ್ಥಿಕತೆ ಆ ಕಡೆಗೆ ಚಲಿಸುವ ದಿಕ್ಕಿನಲ್ಲಿ ನಮ್ಮೆಲ್ಲರ ಶ್ರಮವನ್ನು ಹಾಕೋಣ ಅಂಥೇಳಿ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.